ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 925 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 30 ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತವು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ COP33 ಅನ್ನು ಯಾವಾಗ ಆಯೋಜಿಸಲಿದೆ? ವೆನ್ ಇಸ್ ಇಂಡಿಯಾ ಸ್ಕೆಡ್ಯೂಲ್ ಟು ಹೋಸ್ಟ್ ದಿ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ COP33. COP33 ಅಂದರೆ ಅದನ್ನು ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೇವೆ. 33 ಅಂತಕ್ಕಂಥದ್ದು ಇದರ ಅಡಿಯಲ್ಲಿ ಬರ್ತಕ್ಕಂಥ 33ನೇ ಸಭೆಯನ್ನು ಅದು ಇಂಡಿಕೇಟ್ ಮಾಡುತ್ತೆ. ಸೊ ಈ 33ನೇ ಸಭೆಯನ್ನು ಮಾಡಲಿಕ್ಕೆ ನಮ್ಮ ಭಾರತ ದೇಶ ಪ್ರಸ್ತಾಪ ಮಾಡಿದೆ ಅಥವಾ ಪ್ರಪೋಸ್ ಮಾಡಿದೆ. ಸಪೋಸ್ ಆ ಒಂದು ಪ್ರಪೋಸಲ್ ಅಂಗೀಕಾರ ಆದರೆ ನಮ್ಮ ಭಾರತ ದೇಶ ಈ ಒಂದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರುತ್ತೆ ಅಥವಾ ಒಂದು ಸಭೆ ಆಗಿರುತ್ತೆ. ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಭೆಯನ್ನ ಯಾವ ವರ್ಷದಲ್ಲಿ ನಡೆಸಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2028ರಲ್ಲಿ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ. ಹಾಗಿದ್ರೆ ಸೊ ಈ ಒಂದು ಹೋಸ್ಟಿಂಗ್ ಅಥವಾ ಆತಿಥ್ಯವನ್ನ ವಹಿಸ್ತಕ್ಕಂಥ ಒಂದು ರೈಟ್ಸ್ ಅಥವಾ ಹಕ್ಕುಗಳು ಭಾರತಕ್ಕೆ ಬರಬಹುದು ಅನ್ನೋ ಕಾರಣಕ್ಕಾಗಿ ನಮ್ಮ ಭಾರತ ದೇಶ ಒಂದು ಪ್ಯಾನಲ್ ಅನ್ನ ಈಗ ಡೆವಲಪ್ ಮಾಡ್ಕೊಂಡಿರುತ್ತೆ ಅಥವಾ ಒಂದು ಸಮಿತಿಯನ್ನ ಈಗ ನೇಮಕ ಮಾಡಿರುತ್ತೆ. ಸೊ ಈ ಒಂದು ಸಮಿತಿಯ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ COP33 ಅಂದ್ರೆ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ 33 ಇದು 2028ರಲ್ಲಿ ಸ್ಕೆಡ್ಯೂಲ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸಭೆಗೆ ಸಂಬಂಧಪಟ್ಟಂತೆ ತಯಾರಿಯನ್ನ ಮಾಡಿಕೊಳ್ಳಿಕ್ಕೆ ಒಂದು ಪ್ಯಾನಲ್ ಅನ್ನ ನಮ್ಮ ಭಾರತ ರಾಷ್ಟ್ರ ಈಗ ಅಪಾಯಿಂಟ್ ಮಾಡಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು UNFCCC ಬಗ್ಗೆ ಇದರ ಅಡಿಯಲ್ಲಿ ಆಗಿರ್ತಕ್ಕಂಥ ಲ್ಯಾಂಡ್ ಮಾರ್ಕ್ ಡಿಸಿಷನ್ಸ್ ಏನು ಇವೆಲ್ಲವನ್ನ ಕೂಡ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಫಾರ್ಮ್ಡ್ COP33 ಸೆಲ್. ಸೊ ನಮ್ಮ ಭಾರತ ದೇಶ ಸೊ ಈ ಒಂದು ಆತಿಥ್ಯವನ್ನ ವಹಿಸಲಿಕ್ಕೆ ಒಂದು ಸೆಲ್ ಅಥವಾ ಒಂದು ಪ್ಯಾನಲ್ ಅನ್ನ ಈಗ ನೇಮಕ ಮಾಡಿರುತ್ತೆ. ಸೊ ಈ ಒಂದು ಪ್ಯಾನಲ್ ನ ಉದ್ದೇಶ ಏನು ಅಂದ್ರೆ 2028ರಲ್ಲಿ ಹೋಸ್ಟ್ ಆಗ್ತಕ್ಕಂಥ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಅಂತ ನಾವೇನ್ ಕರೀತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 33ನೇ ಸಭೆಯನ್ನ 2028ರಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಭಾರತ ದೇಶ ಒಂದು ಪ್ಯಾನಲ್ ಅಥವಾ ಸಮಿತಿಯನ್ನ ಈಗ ನೇಮಕ ಮಾಡಿರುತ್ತೆ. ಸೊ ಇಫ್ ಅಕ್ಸೆಪ್ಟೆಡ್ ಅಂದ್ರೆ ಇದನ್ನ ನಮ್ಮ ಒಂದು ಪ್ರಪೋಸಲ್ ಏನಾದ್ರೂ ಅಂಗೀಕಾರ ಮಾಡಿದ್ದೆ ಆದಲ್ಲಿ ಸೊ ನಮ್ಮ ಭಾರತ ದೇಶ ಸೊ ಈ ಒಂದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿ ಈ ಒಂದು ಸಭೆಯನ್ನ ನಾವು ಆತಿಥ್ಯವನ್ನ ವಹಿಸಲಿದ್ದೇವೆ. ಅಂದ್ರೆ ಔಟ್ ಆಫ್ 33 ಅಂದ್ರೆ 2028ರಲ್ಲಿ 33ನೇ ಸಭೆ ನಡೆಯುತ್ತೆ. ಸೊ ಈ 33ನೇ ಸಭೆ ನಮ್ಮ ಭಾರತ ದೇಶಕ್ಕೆ ಸೆಕೆಂಡ್ ಕಾನ್ಫರೆನ್ಸ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ನಾವು 2002ರಲ್ಲಿ ನವದೆಹಲಿಯಲ್ಲಿ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಿರ್ತೇವೆ. ಅದು COP8 ಅಂದ್ರೆ 8ನೇ ಸಭೆಯನ್ನ ನಾವು ಕಂಡಕ್ಟ್ ಮಾಡಿರ್ತೇವೆ. ಸೊ 8ನೇ ಸಭೆಯ ನಂತರ ಈಗ 33ನೇ ಸಭೆಯನ್ನ ಕಂಡಕ್ಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶ ಪ್ರಪೋಸ್ ಮಾಡ್ತಾ ಇದೆ. ಸೊ ಈ ಒಂದು ಸಭೆಯನ್ನ 2028ರಲ್ಲಿ ನಾವು ನಡೆಸಬೇಕಾಗಿರುತ್ತೆ. ಹಾಗಿದ್ರೆ ಸೊ ಇನ್ಸ್ಟಿಟ್ಯೂಷನಲ್ ಸೆಟಪ್ ಅಂದ್ರೆ ಈ ಒಂದು ಪ್ಯಾನಲ್ ಅಲ್ಲಿ ಯಾರಿರ್ತಾರೆ ಅಂತ ನಾವು ನೋಡೋದಾದ್ರೆ ಅಥವಾ ಯಾವ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ ಅಂತ ನಾವು ನೋಡೋದಾದ್ರೆ ಡೆಫಿನೆಟ್ಲಿ ಇದು ಎನ್ವೈರನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆ ಅಥವಾ ಈ ಒಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲೇ ಬರಬೇಕಾಗಿರುತ್ತೆ. ಬಿಕಾಸ್ ಇದು ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಭೆ ಆಗಿರುತ್ತೆ. ಸೊ ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಒಂದು ಕ್ಲೈಮೇಟ್ ಚೇಂಜ್ ಡಿವಿಷನ್ ಅಂತ ಇರುತ್ತೆ. ಅಂದ್ರೆ ಹವಾಮಾನ ಬದಲಾವಣೆ ವಿಭಾಗ ಅಂತ ಇರುತ್ತೆ. ಸೊ ಈ ಒಂದು ವಿಭಾಗದ ಅಡಿಯಲ್ಲಿ ಒಂದು ಸಮಿತಿಯನ್ನ ಈಗ ನೇಮಕ ಮಾಡಲಾಗಿರುತ್ತೆ. ಸೊ ಕ್ಲೈಮೇಟ್ ಕಮಿಟ್ಮೆಂಟ್ಸ್ ಹಾಗಿದ್ರೆ ನಮ್ಮ ಭಾರತ ದೇಶಕ್ಕೆ ಸೊ ಈ ಒಂದು ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡಲಿಕ್ಕೆ ನಾವು ಯಾವ ಬದ್ಧತೆಗಳನ್ನ ತೆಗೆದುಕೊಂಡಿದ್ದೇವೆ. ಸೊ ಇದೆಲ್ಲ ನಮಗೆ ಎಸ್ಸೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಬದ್ಧತೆಗಳೇನು ಅಂದ್ರೆ ರಿಡ್ಯೂಸ್ ಎಮಿಷನ್ಸ್ ಇಂಟೆನ್ಸಿಟಿ ಆಫ್ GDP by 45% by 2030 ಅಂದ್ರೆ 2030ರ ವೇಳೆಗೆ ನಮ್ಮ ಭಾರತ ದೇಶದ GDP ಏನಿರುತ್ತೆ ನಮ್ಮ GDPಯ ಒಟ್ಟು GDPಯ 45% ಹೊರಸೂಸುವಿಕೆಯನ್ನ ನಾವು ಕಡಿಮೆ ಮಾಡಬೇಕಾಗಿರುತ್ತೆ. ಹಾಗಿದ್ರೆ GDPಗೂ ಈ ಕ್ಲೈಮೇಟ್ ಚೇಂಜ್ಗೂ ಏನ್ ಸಂಬಂಧ ಅಂದ್ರೆ ಸೊ ನಮ್ಮ GDP ಯಾವ್ದ್ರಿಂದ ಬರುತ್ತೆ ಅಂದ್ರೆ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಂದ ಬರುತ್ತೆ. ಇಂಡಸ್ಟ್ರೀಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ಇದೆಲ್ಲದರಿಂದ ಒಂದು ದೇಶಕ್ಕೆ ಆದಾಯ ಬರುತ್ತೆ. ನಾವು ಯಾವಾಗ ಇಂಡಸ್ಟ್ರಿಗಳನ್ನ ಅಥವಾ ಅಗ್ರಿಕಲ್ಚರ್ ಅನ್ನ ಮಾಡ್ತೇವೆ
ಮಾಡ್ತೇವೆ, ಸೊ ನಾವು ಸಾಕಷ್ಟು ಪೊಲ್ಯೂಷನ್ ಅನ್ನ ಮಾಡ್ತೇವೆ. ಸೊ ಆ ಒಂದು ಕಾರಣದಿಂದ GDP ಅನ್ನ ಈ ಒಂದು ಎಮಿಷನ್ಗೆ ಕನೆಕ್ಟ್ ಮಾಡಲಾಗಿರುತ್ತೆ. ಸೊ 2030 ಈ ಇಸ್ವಿ ಬರೋಷ್ಟೊತ್ತಿಗೆ ನಮ್ಮ ಭಾರತ ದೇಶದ ಒಟ್ಟು GDP 45% ಹೊರಸೂಸುವಿಕೆಯನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಕಮಿಟ್ಮೆಂಟ್ ಅನ್ನ ನಮ್ಮ ಭಾರತ ದೇಶ ತೆಗೆದುಕೊಂಡಿರುತ್ತೆ. ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂದ್ರೆ ಅಚೀವ್ 50% ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಸೋರ್ಸಸ್. ಇದು ಈ ಒಂದು ಕಂಡೀಷನ್ ಅನ್ನ ನಾವು ಆಲ್ರೆಡಿ ಮೀಟ್ ಮಾಡಿದ್ದೇವೆ. ಅಂದ್ರೆ ಪಳೆಯುವಳಿಕೆ ರಹಿತ ಮೂಲಗಳಿಂದ 50% ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ ಅದರಲ್ಲಿ 50% ಅಷ್ಟು ವಿದ್ಯುತ್ ಅನ್ನ ನಾವು ಪಳೆಯುವಳಿಕೆ ರಹಿತ ಮೂಲಗಳಿಂದ ಪಡೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈ ಕೋಲ್ ಅಥವಾ ಕಲ್ಲಿದ್ದಲು ಏನಿದೆ, ಸೊ ಈ ಒಂದು ಕಲ್ಲಿದ್ದಲಿನ ಮೂಲದಿಂದ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯುತ್ ಅನ್ನ ತಯಾರಿ ಮಾಡಲಾಗ್ತಾ ಇತ್ತು. ಸರಿಸುಮಾರು 70ರಿಂದ 80% ನಮ್ಮ ವಿದ್ಯುತ್ ಕೋಲಿಂದ ಬರ್ತಾ ಇತ್ತು. ಬಟ್ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡಿದ್ದೆ, ಅದರಲ್ಲಿ ಈ ಕೋಲಿಂದ ಬರ್ತಕ್ಕಂಥ ವಿದ್ಯುತ್ 50% ಗಿಂತ ಕಡಿಮೆ ಆಗಿರುತ್ತೆ. ಸೊ ಅದರಿಂದ ನಾವು ನಾನ್ ಫಾಸಿಲ್ ಫ್ಯೂಯಲ್ಸ್ ಇಂದ ಬರ್ತಕ್ಕಂಥ ಒಂದು ವಿದ್ಯುತ್ ಅನ್ನ ಸೊ ಈಗಾಗಲೇ 50% ರೇಷಿಯೋಗೆ ನಾವು ರೀಚ್ ಆಗಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಒಂದು ಕಮಿಟ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಟು ಅಚೀವ್ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2070 2070 ವೇಳೆಗೆ ಸೊ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಅದನ್ನ ಟೋಟಲ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ನಾವು 2070 ವೇಳೆಗೆ ಡೆವಲಪ್ ಮಾಡಬೇಕಾಗಿರುತ್ತೆ. ಸೊ ಈಗ ಈ ಒಂದು ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಥವಾ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದ ಬಗ್ಗೆ ನಾವು ಬ್ರೀಫ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಸಭೆಗಳನ್ನ ನಾವು ಸಾಮಾನ್ಯವಾಗಿ ಕಾಪ್ ಅಂತ ಕರೀತೀವಿ. ಕಾಪ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಿರುತ್ತೆ ಇದು ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ವಾರ್ಷಿಕವಾಗಿ ಒಮ್ಮೆ ನಡೆಸ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ ಏನಿರುತ್ತೆ ಮತ್ತೆ ಹೊಸ ನಿರ್ಧಾರಗಳೇನಿರುತ್ತೆ ಆ ಎಲ್ಲವನ್ನ ತೆಗೆದುಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಆರಿಜಿನ್ ಹೆಂಗಾಯ್ತು ಅಂದ್ರೆ ಈ ಒಂದು ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಹೇಗೆ ಹುಟ್ಟು ಅಂತ ನಾವು ನೋಡೋದಾದ್ರೆ 1992 ಅಲ್ಲಿ 1992ರಲ್ಲಿ ರಿಯೋ ಡಿ ಜನೈರೋದಲ್ಲಿ ಒಂದು ಅರ್ತ್ ಸಮಿಟ್ ಅಂತ ನಡೆಯುತ್ತೆ, ಭೂ ಶೃಂಗಸಭೆ ಅಂತ ನಡೆಯುತ್ತೆ. ಆ ಒಂದು ಭೂ ಶೃಂಗಸಭೆಯ ಫಲಶ್ರುತಿಯಾಗಿ ಡೆವಲಪ್ ಆಗಿರ್ತಕ್ಕಂಥ ಸಿಸ್ಟಮ್ ಅನ್ನೇ ನಾವು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ನಾವಿವಾಗ ಪ್ರತಿ ವರ್ಷ ಸಭೆ ನಡೆಸ್ತಕ್ಕಂಥದ್ದು ಮತ್ತೆ ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಒಂದು ಪದ್ಧತಿಯಾಗಿ ಅದು ಮಾರ್ಪಾಡಾಗಿರುತ್ತೆ. ಸೊ ಫಸ್ಟ್ COP ಮೊಟ್ಟ ಮೊದಲ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಮೊಟ್ಟ ಮೊದಲ ಬಾರಿಗೆ ನಡೆದಿರ್ತಕ್ಕಂಥದ್ದು ಬರ್ಲಿನ್ ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಅದು ಯಾವ ವರ್ಷದಲ್ಲಿ ಮಾಡಲಾಗಿತ್ತು ಅಂದ್ರೆ 1995ರಲ್ಲಿ UNFCCCಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಭೆಯನ್ನ 1995ರಲ್ಲಿ ನಡೆಸಲಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಸಭೆಗಳಲ್ಲಿ ಅಂದ್ರೆ ಎಲ್ಲಾ ಸಭೆಗಳನ್ನ ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಲ್ಯಾಂಡ್ ಮಾರ್ಕ್ ಡಿಸಿಷನ್ಸ್ ಅಂದ್ರೆ ಹೆಗ್ಗುರುತು ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿರುತ್ತೆ ಆ ನಿರ್ಧಾರಗಳನ್ನ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ 1997ರಲ್ಲಿ COP 3 ನಡೆಯುತ್ತೆ, ಅಂದ್ರೆ 3ನೇ ಕಾನ್ಫರೆನ್ಸಸ್ ಆಫ್ ಪಾರ್ಟಿ ನಡೆಯುತ್ತೆ. ಸೊ ಇದು ನಡೆದಿರ್ತಕ್ಕಂಥದ್ದು ಜಪಾನ್ನ ಕ್ಯೂಟೋದಲ್ಲಿ ನಡೆಯುತ್ತೆ. ಸೊ ದ ವೆರಿ ಫೇಮಸ್ ಪ್ರೋಟೋಕಾಲ್ ಆಗ ಅಡಾಪ್ಟ್ ಮಾಡ್ಕೊಳ್ಳಾಗುತ್ತೆ. ಆ ಪ್ರೋಟೋಕಾಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯೂಟೋ ಪ್ರೋಟೋಕಾಲ್ ಅಂತ ಕರಿತೇವೆ. ಇದನ್ನ ಬಹಳಷ್ಟು ಬಾರಿ ನಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಕ್ಯೂಟೋ ಪ್ರೋಟೋಕಾಲ್ ಅಂದ್ರೆ ಏನು, ಆ ದಿನಾಂಕ ಕೂಡ ಗೊತ್ತಿರಬೇಕಾಗಿರುತ್ತೆ, ಆ ಪ್ಲೇಸ್ ಕೂಡ ಗೊತ್ತಿರಬೇಕಾಗಿರುತ್ತೆ, ಮತ್ತೆ ಯಾವ ಕಾಪ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ ಇಷ್ಟೆಲ್ಲ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಕ್ಯೂಟೋ ಪ್ರೋಟೋಕಾಲ್ ನ ಉದ್ದೇಶ ಏನು ಅಂದ್ರೆ ಇದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ, ಅಂದ್ರೆ ಕಾನೂನುಬದ್ಧ ಷರತ್ತಾಗಿರುತ್ತೆ, ಅಂದ್ರೆ ಯಾರು ಕೂಡ ವೈಲೇಟ್ ಮಾಡೋ ಅಂತಹ ಒಂದು ಆಪ್ಷನ್ ಇರೋದಿಲ್ಲ. ಸೊ ಲೀಗಲಿ ಬೈಂಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ಎಮಿಷನ್ ಟಾರ್ಗೆಟ್ಸ್ ಅನ್ನ ಕೊಡ್ತಾರೆ, ಅಂದ್ರೆ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಹೊರಸೂಸಬಹುದು ಆ ಒಂದು ಟಾರ್ಗೆಟ್ಸ್ ಅನ್ನ ನೀಡಲಾಗುತ್ತೆ. ಸೊ ಏನಕ್ಕೆ ಈ ಟಾರ್ಗೆಟ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ರಿಡ್ಯೂಸ್ ಮಾಡಲಿಕ್ಕೆ, ಹಸಿರು ಮನೆ ಇಂಧನಗಳನ್ನ ರಿಡ್ಯೂಸ್ ಮಾಡಲಿಕ್ಕೆ. ಸೊ ಈ ಕ್ಯೂಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ಯಾವ ರಾಷ್ಟ್ರಗಳಿಗೆ ಅನ್ವಯಿಸುತ್ತೆ ಅಂದ್ರೆ ಡೆವಲಪ್ಡ್ ನೇಷನ್ಸ್ ಅಂದ್ರೆ ಮುಂದುವರೆದ ರಾಷ್ಟ್ರಗಳಿಗೆ. ಕಾರಣ ಏನು ಅಂದ್ರೆ ಅವು ಮುಂದುವರೆದಿದ್ದಾವೆ ಅಂದ್ರೆ ಅಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲೈಸೇಷನ್ ಆಗಿರುತ್ತೆ. ಹೆಚ್ಚು ಇಂಡಸ್ಟ್ರಿಯಲೈಸೇಷನ್ ಆಗಿದ್ರೆ ಅವರು ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗೆ ಹೆಚ್ಚು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಕ್ಯೂಟೋ ಪ್ರೋಟೋಕಾಲ್ ಅನ್ನ ಡೆವಲಪ್ಡ್ ನೇಷನ್ಸ್ ಆ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ರಿಡ್ಯೂಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಲೀಗಲಿ ಬೈಂಡಿಂಗ್ ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಸೊ ಎರಡನೇದು
ಎರಡನೇದು 2015ರಲ್ಲಿ ಸೊ COP21 ಅಲ್ಲಿ COP21 ಅಥವಾ 21ನೇ ಸಭೆಯಲ್ಲಿ ಸೊ ಇದು ನಡೆದಿರ್ತಕ್ಕಂಥದ್ದು ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ಸೊ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಮುಖ ನಿರ್ಧಾರ ಏನು ಅಂದ್ರೆ ಈ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ಯಾರಿಸ್ ಅಗ್ರಿಮೆಂಟ್ ನ ಪ್ರಕಾರ ನಾವು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನದ ಆವರೇಜ್ ಟೆಂಪರೇಚರ್ ಅಂದ್ರೆ ಸರಾಸರಿ ತಾಪಮಾನ ಏನು ಹೆಚ್ಚಾಗ್ತಾ ಇದೆ ಅದನ್ನ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡಬೇಕಾಗಿರುತ್ತೆ. ಬಟ್ ಐಡಿಯಲಿ ಅಂದ್ರೆ ಸಾಧ್ಯವಾದಷ್ಟು 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏರಿಕೆ ಆಗದೆ ಕಾಪಾಡಿಕೊಳ್ಬೇಕಾಗಿರುತ್ತೆ. ಬಟ್ ವರ್ಸ್ಟ್ ಕೇಸಸ್ ಅಲ್ಲಿ ನಾವು 2 ಡಿಗ್ರಿ ಸೆಲ್ಸಿಯಸ್ ನಷ್ಟಾದ್ರೂ ಅದರ ಒಳಗಡೆ ನಾವು ಲಿಮಿಟ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಗ್ಲೋಬಲ್ ಆವರೇಜ್ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದ್ರೆ ನಮ್ಮ ಟೋಟಲ್ ಭೂ ಪ್ರದೇಶದ ಸರಾಸರಿ ತಾಪಮಾನವನ್ನು ತೆಗೆದುಕೊಂಡರೆ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಒಂದು 15 ಡಿಗ್ರಿ ಸೆಲ್ಸಿಯಸ್ ಏನಿದೆ ಸೊ ಇದು ಮ್ಯಾಕ್ಸಿಮಮ್ 1.5 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗದ ಹಾಗೆ ಅದರೊಳಗಡೆ ನಾವು ಕಂಟೈನ್ ಮಾಡ್ತಕ್ಕಂಥದ್ದನ್ನ ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದವನ್ನ ನಾವು 2015ರಲ್ಲಿ ಪ್ಯಾರಿಸ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ 2023ರಲ್ಲಿ. ಸೊ ಇದು 28ನೇ ಸಭೆ ಆಗಿರುತ್ತೆ. ಈ ಸಭೆ ನಡೆದಿರ್ತಕ್ಕಂಥದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈನಲ್ಲಿ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಸಭೆಯ ಪ್ರಮುಖ ನಿರ್ಧಾರ ಏನು ಅಂದ್ರೆ ಫಸ್ಟ್ ಗ್ಲೋಬಲ್ ಸ್ಟಾಕ್ ಟೇಕ್ ಅಂತ ಮಾಡ್ತಾರೆ. ಏನಿದು ಸ್ಟಾಕ್ ಟೇಕ್ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಆಫ್ ವರ್ಲ್ಡ್ಸ್ ಪ್ರೋಗ್ರೆಸ್ ಆನ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಬರೀ ನಾವು ಟಾರ್ಗೆಟ್ಸ್ ಅನ್ನ ತಗೊಳ್ತಾ ಇದ್ದೇವೆ, ಅದರ ಪ್ರೋಗ್ರೆಸ್ ಎಷ್ಟಿದೆ ಅನ್ನೋದನ್ನ ನಾವು ಅಸೆಸ್ಮೆಂಟ್ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಕನ್ಕ್ಲೂಷನ್ ಬರುತ್ತೆ. ಸೊ ಈ ಒಂದು ಕನ್ಕ್ಲೂಷನ್ಗೆ ಆನ್ಸರ್ ಅನ್ನ ಪಡಿಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಗ್ಲೋಬಲ್ ಸ್ಟಾಕ್ ಟೇಕ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಪಾಲಿಸಿಗಳು ಅಥವಾ ಕ್ರಮಗಳು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ ವಿವಿಧ ರಾಷ್ಟ್ರಗಳಲ್ಲಿ ಅದನ್ನ ಅಸೆಸ್ಮೆಂಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ 2023ರ 28ನೇ ಸಭೆಯಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಸ್ಟಾಕ್ ಟೇಕ್ ನ ಪ್ರಮುಖ ಉದ್ದೇಶ ಏನು ಅಂದ್ರೆ ಈ ಫಾಸಿಲ್ ಫ್ಯೂಯಲ್ ಏನಿರುತ್ತೆ ಅದನ್ನ ಫೇಸ್ ಔಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಪಳಿವಳಿಕೆ ಇಂಧನದಿಂದ ಬರ್ತಕ್ಕಂಥ ಎನರ್ಜಿ ಏನಿರುತ್ತೆ ಅದನ್ನ ಕ್ರಮೇಣವಾಗಿ ನಿಧಾನಗೊಳಿಸ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸೊ 2025ರಲ್ಲಿ COP30 ಅಂದ್ರೆ 30ನೇ ಸಭೆ ಇದಾಗಿರುತ್ತೆ. ಸೊ ಇದು ಬ್ರೆಜಿಲ್ ನ ಬೇಲಂನಲ್ಲಿ ನಡೀತಕ್ಕಂಥದ್ದು. ಸೊ ಇಲ್ಲಿ ವಿಲ್ ಫೋಕಸ್ ಆನ್ ಅಮೆಜಾನ್ ಬೇಸ್ಡ್ ಕ್ಲೈಮೇಟ್ ಸೊಲ್ಯೂಷನ್. ಇದಿನ್ನು ಮುಗ್ದಿಲ್ಲ. ಸೊ ಇದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಈ ವರ್ಷ ನಡಿಬೇಕಾಗಿರ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಇದು ಅಮೆಜಾನ್ ಬೇಸ್ಡ್ ಕ್ಲೈಮೇಟ್ ಸೊಲ್ಯೂಷನ್. ಸೊ ಈ ಅಮೆಜಾನ್ ಅಂತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಕ್ಲೈಮೇಟ್ ಗಾಗಿ ಅಥವಾ ನಮ್ಮ ಹವಾಮಾನ ಬದಲಾವಣೆ ಅಥವಾ ಅದನ್ನ ಕಾಪಾಡಲಿಕ್ಕೆ ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ಸ್ಕೇಪ್ ಆಗಿರುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಕೆಲವೊಂದು ಕ್ಲೈಮೇಟ್ ಸೊಲ್ಯೂಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ಈ ವರ್ಷದ ಸಭೆಯ ಉದ್ದೇಶವಾಗಿರುತ್ತೆ. ಸೊ ಈ ವರ್ಷ ನಡೀತಾ ಇರ್ತಕ್ಕಂಥದ್ದು 30ನೇ ಸಭೆ ಆಗಿರುತ್ತೆ. ಸೊ ಇದಾದ್ಮೇಲೆ 3 ವರ್ಷಕ್ಕೆ ಅಂದ್ರೆ 33ನೇ ಸಭೆ ಏನಿರುತ್ತೆ ಅದು 2028ರಲ್ಲಿ ನಡೆಯುತ್ತೆ. ಸೊ ಇದನ್ನ ಭಾರತ ದೇಶದವರು ಮಾಡಬೇಕಂತ ಪ್ರಪೋಸ್ ಮಾಡಿರ್ತಾರೆ. ಸೊ ನಮ್ಮ ಭಾರತ ದೇಶ ಸೊ ಇದನ್ನ ಕಂಡಕ್ಟ್ ಮಾಡ್ಬೇಕಂತಕ್ಕಂಥ ಒಂದು ಪ್ರಸ್ತಾಪವನ್ನ ಮಾಡಿ ಅದಕ್ಕೆ ಒಂದು ಪ್ಯಾನಲ್ ಅನ್ನ ಕೂಡ ಈಗ ಅಪಾಯಿಂಟ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು UNFCCC ಕೆಳಗಡೆ ಒಂದು ಕ್ರಿಯೇಟ್ ಆಗಿರ್ತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ NDC ಅಂತ ಕರಿತೇವೆ. ಸೊ ವಾಟ್ ಇಸ್ ದಿಸ್ NDC ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. NDC ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೇವೆ. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ರಾಷ್ಟ್ರೀಯವಾಗಿ ನಿರ್ಧರಿತ ಕೊಡುಗೆಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ತಮ್ಮ ತಮ್ಮ ರಾಷ್ಟ್ರಗಳು ತಮ್ಮ ತಮ್ಮ ಫಿನಾನ್ಷಿಯಲ್ ಕೆಪಾಸಿಟಿಯ ಆಧಾರದ ಮೇಲೆ ಈ ಒಂದು ಕ್ಲೈಮೇಟ್ ಚೇಂಜ್ ಅನ್ನ ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನ ಮಾಡಬಹುದು ಅಂತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಪ್ರತಿಯೊಂದು ರಾಷ್ಟ್ರ ನೀಡಬೇಕಾಗಿರುತ್ತೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಿಮ್ಗೆ ಈಗಾಗಲೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಒಂದು ಪ್ರಶ್ನೆ ಕೂಡ ಆಗಿರುತ್ತೆ. ಸೊ ಈ ರೀತಿಯ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನ ನಮ್ಮ ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ಅಕ್ಟೋಬರ್ 2, 2015 ಮಹಾತ್ಮ ಗಾಂಧೀಜಿಯವರ ಜಯಂತಿಯ ದಿನಾಂಕದಂದು 2015ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶ ಈ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅನ್ನ ಸಬ್ಮಿಟ್ ಮಾಡಿರುತ್ತೆ. ಅಂಡ್ ನಮಗೆ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ NDC ಅನ್ನ ಎಷ್ಟು ವರ್ಷಗಳಿಗೊಮ್ಮೆ ನಾವು ರಿನಿವಲ್ ಮಾಡಬೇಕು ಅಥವಾ ಸಬ್ಮಿಟ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ NDC ಅನ್ನ ನಾವು ಪ್ರತಿ 5 ವರ್ಷಗಳಿಗೊಮ್ಮೆ
ವರ್ಷಗಳಿಗೊಮ್ಮೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಭಾರತ ದೇಶ ಫಸ್ಟ್ ಟೈಮ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು 2015 ಅಲ್ಲಿ. 2015 ಆದಮೇಲೆ ನೆಕ್ಸ್ಟ್ ನಾವು ಸಬ್ಮಿಟ್ ಮಾಡಬೇಕಾಗಿದ್ದು 2020 ಬಟ್ ಡ್ಯೂ ಟು ಕೋವಿಡ್ ಕೊರೋನಾದ ಕಾರಣದಿಂದ ಸೊ ಅದು ಡಿಲೇ ಆಗಿರುತ್ತೆ. ಸೊ ಡಿಲೇ ಆಗಿದ್ದ ಕಾರಣದಿಂದ ಎರಡನೇ ಬಾರಿ ನಾವು 2022ರಲ್ಲಿ ಅದನ್ನ ಸಬ್ಮಿಟ್ ಮಾಡಿರ್ತೇವೆ. ಹಾಗಿದ್ರೆ ನಾವು ನೆಕ್ಸ್ಟ್ NDC ಅನ್ನ ಯಾವಾಗ ಸಬ್ಮಿಟ್ ಮಾಡಬೇಕಂದ್ರೆ ಇದೇ ವರ್ಷ 2025ರಲ್ಲಿ. ಬಿಕಾಸ್ 2015 ಇಂದ 20ಗೆ 5 ಇಯರ್ಸ್ ಆಗುತ್ತೆ, 20 ಇಂದ 25ಗೆ ಸೊ 5 ಇಯರ್ಸ್ ಆಗುತ್ತೆ. ಸೊ ಅದರಿಂದ ಈ ವರ್ಷ ನಾವು NDC ಅನ್ನ ಸಬ್ಮಿಟ್ ಮಾಡಬೇಕಾಗಿರ್ತಕ್ಕಂಥದ್ದು ಡ್ಯೂ ಇರುತ್ತೆ. ಸೊ ಇಷ್ಟು ನಮಗೆ NDC ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ನಮ್ಮ ಎಸ್ಸೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಈ 26ನೇ ಸಭೆ COP26 ಏನ್ ನಡೆಯುತ್ತೆ. ಸೊ ಇದು 2021ರಲ್ಲಿ ಗ್ಲಾಸ್ಗೋವಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಈ ಒಂದು ಸಭೆಯಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಿಂದ 5 ಪ್ರಾಮಿಸ್ಗಳನ್ನ ಮಾಡ್ತಾರೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಂಚಾಮೃತ್ ಅಂತ ಕರಿತೇವೆ. ಆ ಪಂಚಾಮೃತ್ ಅಲ್ಲಿ ಏನೇನ್ ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಮೊದಲನೇದನ್ನ 500 ಗಿಗಾವ್ಯಾಟ್ಸ್ ಆಫ್ ನಾನ್ ಫಾಸಿಲ್ ಫ್ಯೂಯಲ್ ಎನರ್ಜಿ ಕೆಪಾಸಿಟಿ ಬೈ 2030 ಅಂದ್ರೆ 2030ರ ವೇಳೆಗೆ 500 ಗಿಗಾವ್ಯಾಟ್ಸ್ ಅಷ್ಟು ಫಾಸಿಲ್ ಎನರ್ಜಿ, ನಾನ್ ಫಾಸಿಲ್ ಅಂದ್ರೆ ಪಳೆಯುವಳಿಕೆ ಏತರ ಇಂಧನವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಮೊದಲ ಬದ್ಧತೆ ಆಗಿರುತ್ತೆ. ಸೊ ಎರಡನೇದು 50% ಆಫ್ ಎನರ್ಜಿ ಫ್ರಮ್ ರಿನ್ಯೂಬಲ್ ಸೋರ್ಸ್ ಬೈ 2030 2030ರ ವೇಳೆಗೆ 50% ಇಂಧನವನ್ನ ನಾವು ನವೀಕರಿಸಬಹುದಾದ ಮೂಲಗಳಿಂದ ತೆಗೆದುಕೊಳ್ತಕ್ಕಂಥದ್ದು ಇದು ಎರಡನೇ ಬದ್ಧತೆ ಆಗಿರುತ್ತೆ. ಸೊ ಮೂರನೇದು 40 ರೆಡ್ಯೂಸ್ ಕಾರ್ಬನ್ ಎಮಿಷನ್ ಬೈ 1 ಬಿಲಿಯನ್ ಟನ್ಸ್ ಬೈ 2030 2030ರ ವೇಳೆಗೆ ಇಂಗಾಲದ ಹೊರಸೂಸುವಿಕೆಯನ್ನ 1 ಬಿಲಿಯನ್ ಟನ್ಸ್ ಅಷ್ಟು ಕಡಿಮೆ ಮಾಡ್ತಕ್ಕಂಥದ್ದು. ಅಂಡ್ GDP ನಮ್ಮ GDP ಏನಿರುತ್ತೆ ಸೊ GDPಯ 45% ಅಷ್ಟನ್ನ ನಾವು 2033ರ ವೇಳೆಗೆ ಸೊ ಈ ಒಂದು ಕಾರ್ಬನ್ ಇಂಟೆನ್ಸಿಟಿ ಎಮಿಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಕೊನೆಯದನ್ನ ನಾವು ನೆಟ್ ಝೀರೋ ಬೈ 2070 ಅಂತ ಹೇಳ್ತೇವೆ. ಸೊ ಈ 5 ಟಾರ್ಗೆಟ್ಸ್ ಅನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಹೇಳ್ತೀವಿ ಅಂದ್ರೆ ಪಂಚಾಮೃತ್ ಅಂತ ಹೇಳ್ತೇವೆ. ಇದನ್ನ ನಾವು ಕೊಟ್ಟಿರ್ತಕ್ಕಂಥದ್ದು 2021ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ಲೈಮೇಟ್ ಗೋಲ್ಸ್ ಆಗಿರುತ್ತೆ. ಸೊ ಇಷ್ಟು ನಮ್ಮ ಭಾರತ ದೇಶದ ಬದ್ಧತೆ ಮತ್ತು ಅಚೀವ್ಮೆಂಟ್ಸ್ ಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಕ್ಲೈಮೇಟ್ ಚೇಂಜ್ ಈ ಮಿಟಿಗೇಷನ್ ಮಾಡಲಿಕ್ಕೆ ಹಣ ಬೇಕು. ಸೊ ಯು ಕ್ಯಾನಾಟ್ ಇಂಪ್ಲಿಮೆಂಟ್ ಎನಿ ನ್ಯೂ ಟೆಕ್ನಾಲಜಿ ಅಥವಾ ಸಪೋಸ್ ನಾನು ಸೋಲರೈಸೇಷನ್ ಮಾಡಬೇಕು ಅಥವಾ ಗ್ರೀನ್ ಹೈಡ್ರೋಜನ್ ಅನ್ನ ನಾವು ಡೆವಲಪ್ ಮಾಡಬೇಕಾಗಿದ್ರೆ ಸೊ ನಾನು ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಬಟ್ ಡೆವಲಪಿಂಗ್ ನೇಷನ್ಸ್ಗೆ ಅದರಲ್ಲಿ ಇನ್ವೆಸ್ಟ್ ಮಾಡಿಷ್ಟು ಪ್ರಾವಿಷನ್ಸ್ ಇರೋದಿಲ್ಲ. ಯಾಕಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳ ಪ್ರಿಯಾರಿಟೀಸ್ ಅಥವಾ ಆದ್ಯತೆಗಳು ಬೇರೆ ಇರುತ್ತೆ. ಸೊ ಅದಕ್ಕೆ UNFCCC ಅಡಿಯಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂದ್ರೆ ಡೆವಲಪ್ಡ್ ನೇಷನ್ಸ್ ಪ್ಲೆಜ್ಡ್ $100 ಬಿಲಿಯನ್ ಪರ್ ಇಯರ್ ಟು ಸಪೋರ್ಟ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಸೊ ಈ ಒಂದು ಪ್ರಯತ್ನಗಳನ್ನ ಮಾಡಲಿಕ್ಕೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಮುಂದುವರೆದ ರಾಷ್ಟ್ರಗಳು ಪ್ರತಿ ವರ್ಷ $100 ಬಿಲಿಯನ್ ಅಷ್ಟು ಹಣವನ್ನ ನೀಡ್ತಕ್ಕಂಥ ಒಂದು ಕಮಿಟ್ಮೆಂಟ್ ಅಥವಾ ಬದ್ಧತೆಯನ್ನ ಕೂಡ ತೆಗೆದುಕೊಂಡಿರ್ತಾರೆ. ಬಟ್ ಬಹಳ ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ 2024ರಲ್ಲಿ 29ನೇ ಸಭೆ ನಡೆಯುತ್ತೆ. ಇದೆಲ್ಲ ನಡೆಯುತ್ತೆ ಅಂದ್ರೆ ಬಾಕುದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗುತ್ತೆ. ಸೊ ಬಾಕು ಯಾವ ದೇಶದ ರಾಜಧಾನಿ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇದು ಈ ಒಂದು ಸಭೆಯಲ್ಲಿ ಈ ಕಮಿಟ್ಮೆಂಟ್ ಏನಿರುತ್ತೆ ಅಂದ್ರೆ $100 ಬಿಲಿಯನ್ ಪರ್ ಇಯರ್ ಏನಿರುತ್ತೆ ಸೊ ಅದನ್ನ 2035ರ ವೇಳೆಗೆ, ಬಿಕಾಸ್ ಮನಿ ಅಂತಕ್ಕಂಥದ್ದು ಯಾವಾಗೂ ಡಿವ್ಯಾಲ್ಯೂಯೇಟ್ ಆಗ್ತಾ ಇರುತ್ತೆ. ಸೊ ಆ ಒಂದು ಕಾರಣದಿಂದ 2035ರ ವೇಳೆಗೆ ಸೊ ಇದನ್ನ $300 ಬಿಲಿಯನ್ ಪರ್ ಇಯರ್ಗೆ ಏರಿಕೆ ಮಾಡಬೇಕಂತ ಸೊ 2024ರ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಹಣ ಏನಿರುತ್ತೆ ಇಟ್ ಫೋಕಸಸ್ ಆನ್ ಲಾಸ್, ಡ್ಯಾಮೇಜ್, ಅಡಾಪ್ಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದ್ರೆ ನಷ್ಟ, ಪರಿಸರದ ನಷ್ಟ, ಅದಕ್ಕಾಗಿರ್ತಕ್ಕಂಥ ಹಾನಿ, ಅದನ್ನು ನಾವು ಮಾಡಿರ್ತಕ್ಕಂಥ ರೂಪಾಂತರ ಮತ್ತೆ ತಂತ್ರಜ್ಞಾನದ ವರ್ಗಾವಣೆ. ಸೊ ಇವೆಲ್ಲದಕ್ಕಾಗಿ ಈ ಒಂದು ಹಣವನ್ನ ಬಳಕೆ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತ ಮತ್ತು ಮಾಲ್ಡೀವ್ಸ್ ಮೀನುಗಾರಿಕೆ ಸಹಕಾರ ಒಪ್ಪಂದವು ಯಾವ ಸಾಗರ ಪ್ರದೇಶದ ಮೇಲೆ ಕೇಂದ್ರೀಕರಿಸುತ್ತದೆ? ಇಂಡಿಯಾ ಅಂಡ್ ಮಾಲ್ಡೀವ್ಸ್ ಫಿಶರೀಸ್ ಕೋಆಪರೇಷನ್ ಅಗ್ರಿಮೆಂಟ್ ಫೋಕಸಸ್ ಆನ್ ವಿಚ್ ಓಷನ್ ರೀಜನ್? ಸೊ ಇದು ನಮ್ಮ
ಮತ್ತು ಮ್ಯಾಲ್ಡೀವ್ಸ್ ನಡುವೆ ಆಗಿರ್ತಕ್ಕಂಥ ಫಿಶರಿಗೆ, ಮೀನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದವಾಗಿರುತ್ತೆ. ಸೊ ಇದು ಯಾವ ಓಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಗ್ರಿಮೆಂಟ್ ಅಂತ ಪ್ರಶ್ನೆ ಆಗಿರುತ್ತೆ. ಸೊ ನಮಗೆ ಇದರ ಜಿಯೋಗ್ರಫಿಕಲ್ ಲೊಕೇಶನ್ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಒಪ್ಪಂದದ ಜೊತೆಗೆ ಈ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಈ ಒಂದು ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತೆ ಬ್ರೀಫ್ ಆಗಿ ಅದರ ಇತಿಹಾಸವನ್ನ ನಾವು ತಿಳ್ಕೊಳ್ಳೋಣ. ಬಿಕಾಸ್ ನಾವಿಲ್ಲಿ ನಮ್ಮ ಭಾರತ ದೇಶದ ಇತಿಹಾಸದಷ್ಟು ನಾವು ಇಂಟೆನ್ಸಿವ್ ಆಗಿ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಬಂದಾಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಬ್ರೀಫ್ ಆಗಿ ಅವುಗಳ ಇತಿಹಾಸ ಕೂಡ ಗೊತ್ತಿರಬೇಕಾಗಿರುತ್ತೆ. ಸೊ ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಮತ್ತೆ ಮಾಲ್ಡೀವ್ಸ್ ನ ಜಿಯೋಗ್ರಫಿಯನ್ನ ಮ್ಯಾಪ್ ನ ಮುಖಾಂತರ ನಾವು ಅಧ್ಯಯನ ಮಾಡೋಣ. ಹಾಗಿದ್ರೆ ಇದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಫಿಶರೀಸ್ ಕೋಆಪರೇಷನ್ ಅಗ್ರಿಮೆಂಟ್ ಅಂದ್ರೆ ಮೀನುಗಾರಿಕೆಗಾಗಿ ಸೊ ಈ ಒಂದು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ಲಿ ಯಾವ ಫಿಶ್ ಅಥವಾ ಯಾವ ಮೀನುಗಾರಿಕೆಗಾಗಿ ಈ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಈ ಟ್ಯೂನಾ ಫಿಶಿಂಗ್ ಅಂತ ಹೇಳ್ತೇವೆ. ಅದು ಫಿಶ್ ನಲ್ಲಿ ಬರ್ತಕ್ಕಂಥ ಒಂದು ಜಾತಿ ಆಗಿರುತ್ತೆ. ಈ ಟ್ಯೂನಾ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಸುಸ್ಥಿರ ಮೀನುಗಾರಿಕೆಯನ್ನ ಮಾಡುವ ಉದ್ದೇಶದಿಂದ ಭಾರತ ಮತ್ತು ಮಾಲ್ಡೀವ್ಸ್ ನ ನಡುವೆ ಒಂದು ಒಪ್ಪಂದವಾಗಿರುತ್ತೆ. ಸೊ ಹಾಗಿದ್ರೆ ಈಗ ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತೆ ನಾವು ಒಂದು ಇತಿಹಾಸವನ್ನ ತಿಳ್ಕೊಳ್ಳೋದಾದ್ರೆ ಮಾಲ್ಡೀವ್ಸ್ ಅನ್ನ ನಾವು ಒಂದು ಆರ್ಕಿಯೋಪೆಲಾಗೋ ಅಂತ ಹೇಳ್ತೇವೆ. ಆರ್ಕಿಯೋಪೆಲಾಗೋ ಅಂದ್ರೆ ಸೊ ಇದನ್ನ ನಾವು ದ್ವೀಪ ಸಮೂಹ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಇಂಡಿಯನ್ ಓಷನ್ ಅಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೌತ್ ವೆಸ್ಟ್ ಆಫ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂದ್ರೆ ನಮ್ಮ ಭಾರತ ಮತ್ತೆ ನಮ್ಮ ಶ್ರೀಲಂಕಾ ಏನಿರುತ್ತೆ ಸೊ ಇವೆರಡು ರಾಷ್ಟ್ರಗಳಿಗೆ ನೈಋತ್ಯ ದಿಕ್ಕಿನಲ್ಲಿ ಬರ್ತಕ್ಕಂಥ ದ್ವೀಪಗಳ ಸಮೂಹವನ್ನ ನಾವು ಮಾಲ್ಡೀವ್ಸ್ ಅಂತ ಕರೀತೇವೆ. ಸೊ ಈ ಒಂದು ಮಾಲ್ಡೀವ್ಸ್ ನಲ್ಲಿ 1192 ಕೋರಲ್ ಐಲ್ಯಾಂಡ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಹವಳದ ದ್ವೀಪಗಳನ್ನ 1192 ಹವಳದ ದ್ವೀಪಗಳನ್ನ ಈ ಒಂದು ರಾಷ್ಟ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಕೂಡ 26 ಅಟೋಲ್ಸ್ ಗಳಿಂದ ಗುಂಪುಗೂಡಿಕೊಂಡಿರುತ್ತೆ. ಅಟೋಲ್ಸ್ ಅಂದ್ರೆ ಆ ಕೋರಲ್ ರೀಫ್ಸ್ ಇಂದ ಮಾಡಿರ್ತಕ್ಕಂಥ ಒಂದು ಪ್ರತ್ಯೇಕತೆ ಆಗಿರುತ್ತೆ. ಆ ರೀತಿಯಾಗಿ 26 ಅಟೋಲ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಕಂಟ್ರಿ ಲೈಸ್ ಅಕ್ರಾಸ್ ದಿ ಈಕ್ವೇಟರ್ ಅಂದ್ರೆ ನಮ್ಮ ಸಮಭಾಜಕ ವೃತ್ತ ಏನಿರುತ್ತೆ ಸೊ ಅದರ ಅಕ್ರಾಸ್ ಅಲ್ಲಿ ಇರ್ತಕ್ಕಂಥ ಒಂದು ನೇಷನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಏನ್ಷಿಯಂಟ್ ಆರಿಜಿನ್ ಅಂದ್ರೆ ಪ್ರಾಚೀನ ಮೂಲಗಳು, ಇಲ್ಲಿ ಜನವಾಸ ಹೇಗೆ ಪ್ರಾರಂಭವಾಯಿತು, ಯಾರ್ಯಾರು ಇಲ್ಲಿ ಅಡ್ಮಿನಿಸ್ಟರ್ ಅಥವಾ ಆಳ್ವಿಕೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಇನ್ಹ್ಯಾಬಿಟೆಡ್ ಆಸ್ ಅರ್ಲಿ ಆಸ್ 1500 BCE ಅಂದ್ರೆ ಇಲ್ಲಿ ಜನವಾಸ ಪ್ರಾರಂಭವಾಗಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 1500ರಲ್ಲಿಯೇ ಇಲ್ಲಿ ಜನವಾಸ ಪ್ರಾರಂಭವಾಗುತ್ತೆ. ಸೊ ಯಾರು ಇಲ್ಲಿ ಪ್ರಪ್ರಥಮ ಬಾರಿಗೆ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅಂದ್ರೆ ಡ್ರಾವಿಡಿಯನ್ ಅಂಡ್ ಇಂಡೋ ಆರಿಯನ್ ಪೀಪಲ್ಸ್ ಫ್ರಮ್ ಸದರ್ನ್ ಇಂಡಿಯಾ ಅಂಡ್ ಶ್ರೀಲಂಕಾ ಅಂದ್ರೆ ನಮ್ಮ ದಕ್ಷಿಣ ಭಾರತದಿಂದ ಮತ್ತೆ ಶ್ರೀಲಂಕಾದಿಂದ ದ್ರಾವಿಡ ಮತ್ತು ಇಂಡೋ ಆರಿಯನ್ ಜನರು ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅಲ್ಲಿಗೆ ಮಾಲ್ಡೀವ್ಸ್ ನಲ್ಲಿ ಪ್ರಪ್ರಥಮ ಬಾರಿಗೆ ಈ ಡ್ರಾವಿಡಿಯನ್ ಮತ್ತೆ ಇಂಡೋ ಆರಿಯನ್ ಜನರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಆರಂಭದಲ್ಲಿರ್ತಕ್ಕಂಥ ಒಂದು ಸಮುದಾಯ ಏನಿರುತ್ತೆ ಸೊ ಅವರು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ ಬುದ್ಧಿಸಮ್ ಅನ್ನ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಸ್ತೂಪಾಸ್ ಅಂಡ್ ಕೋರಲ್ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ಸಿಕ್ಕಿರುತ್ತೆ. ಅಂದ್ರೆ ಸೂಕ್ತಗಳನ್ನ ನಾವು ನೋಡಬಹುದಾಗಿರುತ್ತೆ ಮತ್ತೆ ಹವಳದ ಶಿಲಾಶಾಸನಗಳನ್ನ ಹೊಂದಿರತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಅದಾದ್ಮೇಲೆ ಇದು ಹೇಗೆ ಇಸ್ಲಾಂಗೆ ಕನ್ವರ್ಟ್ ಆಯಿತು, ಯಾಕಂದ್ರೆ ಅಲ್ಲಿ ಪ್ರಾರಂಭವಾಗಿದ್ದು ಬುದ್ಧಿಸಂ ನಂತರ ಇಸ್ಲಾಂಗೆ ಮತಾಂತರವಾಗುತ್ತೆ. ಸೊ ದಟ್ ವಾಸ್ ಇನ್ 1153 CE ಕ್ರಿಸ್ತ ಶಕ 1153ರ ಸಮಯಕ್ಕೆ ಅದು ಈ ಒಂದು ಇಸ್ಲಾಂ ಕಡೆಗೆ ಕನ್ವರ್ಟ್ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಅಲ್ಲಿ ಇಸ್ಲಾಂ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ಯಾರು ಅಂದ್ರೆ ಅಬು ಆಲ್ ಬರ್ಕಾತ್ ಯೂಸಫ್ ಆಲ್ ಬಾರ್ಬರಿ ಅಂತ ಹೇಳ್ತೇವೆ. ಸೊ ಇವರು ನಾರ್ತ್ ಆಫ್ರಿಕನ್ ಆರ್ ಪರ್ಷಿಯನ್ ಟ್ರಾವೆಲರ್ಸ್ ಆಗಿರ್ತಾರೆ. ಅಂದ್ರೆ ಈ ಟ್ರಾವೆಲರ್ಸ್ ಅಥವಾ ಈ ಪ್ರಯಾಣ ಮಾಡ್ತಕ್ಕಂಥವ್ರು ಅಥವಾ ಪ್ರವಾಸಿ ಮಾಡ್ತಕ್ಕಂಥವ್ರು ಇಬ್ರು, ಅವರು ಅಬು ಅಲ್ ಬರ್ಕತ್ ಯೂಸಫ್ ಅಲ್ ಬಾರ್ಬರಿ. ಸೊ ಇದು ಒಬ್ಬರೇ ಹೆಸರಾಗಿರುತ್ತೆ, ಅಬು ಅಲ್ ಬರಾಕತ್ ಯೂಸಫ್ ಅಲ್ ಬರ್ಬರಿ. ಇವರು ಆಫ್ರಿಕಾದ ಅಥವಾ ಪರ್ಷಿಯನ್ ಪ್ರವಾಸಿ ಆಗಿರ್ತಾರೆ. ಸೊ ಇವರು ಇಸ್ಲಾಂ ಧರ್ಮವನ್ನ ಇಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದು ತುಂಬಾ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಅದಾದ್ಮೇಲೆ ದಿ ಮಾಲ್ಡೀವ್ಸ್ ಬಿಕೇಮ್ ಅ ಸುಲ್ತನೇಟ್
ಇಂಟಿಗ್ರೇಟಿಂಗ್ ಇಸ್ಲಾಮಿಕ್ ಲಾ ಅಂಡ್ ಕಲ್ಚರ್. ಸೊ ಇದಾದ್ಮೇಲೆ ಇದು ಸುಲ್ತಾನ್ ರಾಷ್ಟ್ರವಾಗುತ್ತೆ. ಸೊ ಇದಾದ ನಂತರ ಇಸ್ಲಾಮಿಕ್ ಕಾನೂನು ಮತ್ತು ಸಂಸ್ಕೃತಿಯನ್ನ ಅದು ಆಚರಣೆ ಮಾಡಲಿಕ್ಕೆ ಅದು ಪ್ರಾರಂಭ ಮಾಡುತ್ತೆ. ಸೊ ಅದಾದ್ಮೇಲೆ ಇಲ್ಲೂ ಕೂಡ ಕೊಲೋನಿಯಲ್ ರೂಲ್ ಬರುತ್ತೆ, ಅಂದ್ರೆ ವಸಾಹತುಶಾಹಿ ರೂಲ್ ಬರುತ್ತೆ. ಸೊ ಪೋರ್ಚುಗೀಸ್ ಆಕ್ಯುಪೇಷನ್ ಆಗುತ್ತೆ ಯಾವಾಗ ಅಂದ್ರೆ 1558ರಿಂದ 1573ರವರೆಗೆ ಪೋರ್ಚುಗೀಸರು ಇಲ್ಲಿ ಆಕ್ರಮಣವನ್ನು ಮಾಡ್ಕೊಳ್ತಾರೆ. ಬಟ್ ಇದು ತುಂಬಾ ಬ್ರೀಫ್ ಆಗಿರುತ್ತೆ, ಅಂದ್ರೆ ಹೆಚ್ಚು ವರ್ಷಗಳ ಕಾಲ ಅಲ್ಲಿ ಆಳ್ವಿಕೆಯನ್ನ ಮಾಡಲ್ಲ. ಬಟ್ ಅವರು ಆಳ್ವಿಕೆಯನ್ನ ಮಾಡಿದ್ದಷ್ಟು ವರ್ಷಗಳು ತುಂಬಾ ಹಾರ್ಶ್ ರೂಲ್ಸ್ ಇರುತ್ತೆ, ಅಂದ್ರೆ ಕಠಿಣವಾಗಿರ್ತಕ್ಕಂಥ ಒಂದು ನಿಯಮಗಳನ್ನ ಅವರು ಹೇರ್ತಾರೆ. ಸೊ ಅದಾದ್ಮೇಲೆ ಅಲ್ಲೊಬ್ಬ ಲೀಡರ್ ಬರ್ತಾನೆ. ಆ ಲೀಡರ್ ಯಾರು ಅಂದ್ರೆ ಮಹಮ್ಮದ್ ತಾಕುರು ಫಾನು ಅಂತ ಹೇಳ್ತೇವೆ. ಸೊ ಮಹಮ್ಮದ್ ತಾಕುರು ಫಾನು ಅವರಿಂದ ಸೊ ಇವರ ಪೋರ್ಚುಗೀಸರ ಆಡಳಿತ ಅಂತಕ್ಕಂಥದ್ದು ಅಂತ್ಯಗೊಳ್ಳುತ್ತೆ. ಸೊ ಈ ಒಂದು ಲೀಡರ್ ಅಲ್ಲಿ ಹುಟ್ಕೊಳ್ತಾನೆ. ಅದಾದ್ಮೇಲೆ ಡಚ್ ಇನ್ಫ್ಲೂಯೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಪೋರ್ಚುಗೀಸ್ ಆದ್ಮೇಲೆ ಅಲ್ಲಿ ಡಚ್ಚರು ಆಳ್ವಿಕೆಯನ್ನ ಮಾಡಲಾಗುತ್ತೆ ಥ್ರೂ ದೇರ್ ಕಂಟ್ರೋಲ್ ಆಫ್ ಸಿಲೋನ್, ಬಟ್ ವಾಸ್ ಲಿಮಿಟೆಡ್. ಸಿಲೋನ್ ಅಂದ್ರೆ ಶ್ರೀಲಂಕಾವನ್ನ ಮುಂಚೆ ಸಿಲೋನ್ ಅಂತ ಕರೀತಾ ಇದ್ರು. ಸೊ ಅಲ್ಲಿಂದ ಈ ಒಂದು ಮ್ಯಾಲ್ಡೀವ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ಅದು ತುಂಬಾ ಲಿಮಿಟೆಡ್ ಅಥವಾ ಸೀಮಿತವಾಗಿರ್ತಕ್ಕಂಥ ಒಂದು ಆಡಳಿತವಾಗಿರುತ್ತೆ. ಅದಾದ್ಮೇಲೆ ಸೊ ಇಟ್ ಬಿಕೇಮ್ ಬ್ರಿಟಿಷ್ ಪ್ರೊಟೆಕ್ಟರೇಟ್ ಇನ್ 1887. 1887ರಲ್ಲಿ ಬ್ರಿಟಿಷರ ರಕ್ಷಿತವಾಗಿರ್ತಕ್ಕಂಥ ಪ್ರದೇಶವಾಗುತ್ತೆ. ರಿಟೈನಿಂಗ್ ಇಂಟರ್ನಲ್ ಆಟಾನಮಿ ಅಂದ್ರೆ ತನ್ನ ಆಂತರಿಕ ಸ್ವಾಯತ್ತತೆ ಇರುತ್ತೆ. ಬಟ್ ಎಕ್ಸ್ಟರ್ನಲ್ಲಿ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂದ್ರೆ ಬ್ರಿಟಿಷರು ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಬ್ರಿಟನ್ ಏನನ್ನ ಮ್ಯಾನೇಜ್ ಮಾಡುತ್ತೆ ಅಂದ್ರೆ ಡಿಫೆನ್ಸ್ ಮತ್ತೆ ಫಾರಿನ್ ಅಫೇರ್ಸ್ ಅನ್ನ ಮ್ಯಾನೇಜ್ ಮಾಡುತ್ತೆ. ಈ ಒಂದು ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬ್ರಿಟಿಷರು ಮ್ಯಾನೇಜ್ ಮಾಡಿದ್ರೆ ಮಿಕ್ಕಿದ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಟೋನಮಿಯನ್ನ ಆ ದೇಶದ ಜನರಿಗೆ ನೀಡಲಾಗಿರುತ್ತೆ. ಸೊ ಇದು ನಡೆದಿರ್ತಕ್ಕಂಥದ್ದು 1887ರಲ್ಲಿ ನಡೆದಿರುತ್ತೆ. ಆಮೇಲೆ ವಾಟ್ ಈಸ್ ದ ಪಾತ್ ಟು ಇಂಡಿಪೆಂಡೆನ್ಸ್? ಸೊ ಅವ್ರಿಗೂ ಕೂಡ ಒಂದು ಸ್ವತಂತ್ರದ ಹಾದಿ ಬರುತ್ತೆ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ 1932, 1932ರಲ್ಲಿ ಮೊದಲ ಸಂವಿಧಾನವನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಸುಲ್ತಾನರೇ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಬಟ್ ಫಾರ್ಮಲಿ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಬ್ರೀಫ್ಲಿ ರಿಪಬ್ಲಿಕ್ ಇನ್ 1953 ರಿವರ್ಬರೇಟೆಡ್ ಬೈ ಮೊನಾರ್ಕಿ ಇನ್ 1954. ಅಂದ್ರೆ 1953ರಲ್ಲಿ ಸಂಕ್ಷಿಪ್ತವಾಗಿ ಅದು ಗಣರಾಜ್ಯ ರಾಷ್ಟ್ರವಾಗಿ ಬದಲಾಗುತ್ತೆ. 1954ರಲ್ಲಿ ರಾಜಪ್ರಭುತ್ವಕ್ಕೆ ಮತ್ತೆ ವಾಪಸ್ ಹೋಗುತ್ತೆ. ಅಂದ್ರೆ ರಿಪಬ್ಲಿಕ್ ಬಂದು ಒನ್ಸ್ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಈ ಒಂದು ಮೊನಾರ್ಕಿ ಅಥವಾ ರಾಜಪ್ರಭುತ್ವದ ಒಂದು ವ್ಯವಸ್ಥೆಗೆ ಮತ್ತೆ ವಾಪಸ್ ಹೋಗುತ್ತೆ. ಅದಾದ್ಮೇಲೆ ಇಟ್ ಗಾಟ್ ಫುಲ್ ಇಂಡಿಪೆಂಡೆನ್ಸ್ ಫ್ರಮ್ ಬ್ರಿಟನ್ ಆನ್ ಜುಲೈ 26, 1965. ಜುಲೈ 26, 1965ರಂದು ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನ ಪಡೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ದಿ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಇನ್ 1968 ಅಬಾಲಿಶ್ ದಿ ಸುಲ್ತಾನೇಟ್. ಅಂದ್ರೆ ಆ ಒಂದು ಸುಲ್ತಾನೇಟ್ ಪದ್ಧತಿ ಏನಿರುತ್ತೆ ಆ ಪದ್ಧತಿಯನ್ನ 1968ರಲ್ಲಿ ಅದನ್ನ ರದ್ದುಪಡಿಸಿ ಅದು ಅಧ್ಯಕ್ಷೀಯ ಗಣರಾಜ್ಯ ರಾಷ್ಟ್ರವಾಗಿ ಅದು ಈಗ ರೂಪುಗೊಂಡಿರುತ್ತೆ. ಸೊ ಇಷ್ಟು ಈ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಇದರ ಇತಿಹಾಸ ಗೊತ್ತಿರಬೇಕಾಗಿರುತ್ತೆ. ಈಗ ಅಲ್ಲಿರ್ತಕ್ಕಂಥ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಹೇಗೆ ವಿಕಸನಗೊಂಡಿತ್ತು ಅಂತ ನಾವು ನೋಡೋದಾದ್ರೆ, ಸೊ ಅಲ್ಲಿ ಲಾಂಗ್ ರೂಲ್ ಅಂದ್ರೆ ಅತ್ಯಂತ ಅಧಿಕವಾಗಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥವ್ರು ಯಾರು ಅಂದ್ರೆ ಮೌಮೂನ್ ಅಬ್ದುಲ್ ಗಯೂಮ್ ಅಂತ ಹೇಳ್ತೇವೆ. ಸೊ ಇವರು 1978ರಿಂದ 2008ರವರೆಗೆ ದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವ್ರಿಗೆ ಈ ಒಂದು ಸಮಯದಲ್ಲಿ ಎಕನಾಮಿಕ್ ಗ್ರೋತ್ ಬಹಳ ಚೆನ್ನಾಗಿರುತ್ತೆ, ಆರ್ಥಿಕ ಅಭಿವೃದ್ಧಿ ಬಹಳ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಈ ಪೊಲಿಟಿಕಲ್ ಫ್ರೀಡಮ್ ಅಂತಕ್ಕಂಥದ್ದು, ರಾಜಕೀಯ ಸ್ವತಂತ್ರ ಅಂತಕ್ಕಂಥದ್ದು ತುಂಬಾ ಸೀಮಿತವಾಗಿರುತ್ತೆ. ಬಟ್ ಆ ಒಂದು ದೇಶ ಆರ್ಥಿಕವಾಗಿ ಇವರ ಸಮಯದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಹೊಂದಿರುತ್ತೆ. ಅದಾದ್ಮೇಲೆ ಫಸ್ಟ್ ಮಲ್ಟಿ ಪಾರ್ಟಿ ಎಲೆಕ್ಷನ್ ಆಗಿರೋದು 2008ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹುಪಕ್ಷಗಳ ಚುನಾವಣೆ ನಡೆಯುತ್ತೆ. ಸೊ ಇಲ್ಲಿ ಯಾರು ಈ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ ಅಂದ್ರೆ ಮೊಹಮ್ಮದ್ ನಶೀದ್ ಅಂತಕ್ಕಂಥವ್ರು ಈ ಒಂದು ಎನ್ವೈರನ್ಮೆಂಟ್ ಅಥವಾ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಅಡ್ವೊಕೇಟ್ ಅಥವಾ ಈ ಒಂದು ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಈ ಮಲ್ಟಿ ಪಾರ್ಟಿ ಎಲೆಕ್ಷನ್ ಅಲ್ಲಿ ಪ್ರಪ್ರಥಮವಾಗಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಈಗ ನಾವು ಅದರ ಜಿಯೋಗ್ರಫಿ ಮತ್ತೆ ಎನ್ವೈರನ್ಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇಟ್ ಇಸ್ ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ಏಷ್ಯಾ ಬೈ ಲ್ಯಾಂಡ್ ಏರಿಯಾ. ಅಂದ್ರೆ ಈ ಒಂದು ವಿಸ್ತೀರ್ಣವನ್ನ ನಾವು ತೆಗೆದುಕೊಂಡಾಗ ಏಷ್ಯಾದಲ್ಲಿಯೇ ಅತ್ಯಂತ
ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಇದು ಕೇವಲ 298 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಾನು ಹೇಳಿರ್ತಕ್ಕಂಥದ್ದು ಸ್ಮಾಲೆಸ್ಟ್ ಇನ್ ಏಷ್ಯಾ. ಹಾಗಿದ್ರೆ ಸ್ಮಾಲೆಸ್ಟ್ ಇನ್ ದ ವರ್ಲ್ಡ್ ಯಾವುದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಆಲ್ರೆಡಿ ಲಾಸ್ಟ್ 2 ವೀಕ್ಸ್ ಇಂದ ಅದನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ದೆ. ಹಾಗಿದ್ರೆ ಸೊ ಇದು ಲೋಯೆಸ್ಟ್ ಲೈಯಿಂಗ್ ನೇಷನ್ ಗ್ಲೋಬಲಿ, ಅಂದ್ರೆ ಜಾಗತಿಕವಾಗಿ ಈ ಸಮುದ್ರ ಮಟ್ಟಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ಅತ್ಯಂತ ಕೆಳಗಡೆ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಕೇವಲ 1.5 ಮೀಟರ್ಸ್ ಅಬೋವ್ ದಿ ಸಿ ಲೆವೆಲ್, ಅಂದ್ರೆ ಈ ಸಮುದ್ರ ಮಟ್ಟದಿಂದ ಕೇವಲ 1.5 ಮೀಟರ್ ಸರಾಸರಿ ಎತ್ತರವನ್ನ ಮಾತ್ರ ಹೊಂದಿರುತ್ತೆ. ಸೊ ಜಗತ್ತಿನಲ್ಲಿಯೇ ಇದು ಸಮುದ್ರ ಮಟ್ಟಕ್ಕೆ ಅತ್ಯಂತ ಕೆಳಗಡೆ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಕೋರಲ್ ರೀಫ್ಸ್ ಅಂತಕ್ಕಂಥದ್ದು ಮತ್ತೆ ಅಲ್ಲಿ ಟೂರಿಸಂ ಅಥವಾ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಇವರ ಆದಾಯದ ಪ್ರಮುಖ ಮೂಲವಾಗಿರುತ್ತೆ. ಹಾಗಿದ್ರೆ ಸೊ ಇವರ ಕಲ್ಚರ್ ಮತ್ತೆ ಸೊಸೈಟಿ, ಸಂಸ್ಕೃತಿ ಮತ್ತು ಸಮಾಜ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಇವರ ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆಯನ್ನು ನಾವು ದಿವೇಹಿ ಅಂತ ಹೇಳ್ತೇವೆ. ಸೊ ಇದರ ರಿಲಿಜಿಯನ್ ಏನು ಅಂದ್ರೆ ಸುನ್ನಿ ಇಸ್ಲಾಮ್ಸ್ ಅನ್ನ 100% ಸುನ್ನಿ ಇಸ್ಲಾಂಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಬಂದು ಮಾಲೆ. ಇದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿ ಆಗಿರುತ್ತೆ. ಸೊ ಈ ಒಂದು ಸಿಟಿಯನ್ನ ನಾವು ಕಿಂಗ್ಸ್ ಐಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಇವರ ಒಂದು ಕರೆನ್ಸಿ ಎಷ್ಟಿರುತ್ತೆ ಅಂದ್ರೆ ಮಾಲ್ಡಿವಿಯನ್ ರುಫಿಯಾ, ಇದು ನಮ್ಮ ರುಪಿ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಸೊ ಮಾಲ್ಡಿವಿಯನ್ ರುಫಿಯಾ ಅಂತಕ್ಕಂಥದ್ದು ಅವರ ಕರೆನ್ಸಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇವರು ಸಾರ್ಕ್, UN, ಕಾಮನ್ವೆಲ್ತ್, ಡೈಲಾಗ್ ಪಾರ್ಟ್ನರ್ ಆಫ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಸೊ ಇದರೆಲ್ಲದರಲ್ಲೂ ತಮ್ಮ ಸದಸ್ಯತ್ವವನ್ನು ಹೊಂದಿರ್ತಾರೆ. ಸೊ ಈಗ ಇದರ ಜಿಯೋಗ್ರಫಿಯನ್ನ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶವನ್ನ ನಾವಿಲ್ಲಿ ನೋಡ್ಬೋದು. ಸೊ ಹಿಯರ್ ವಿ ಹ್ಯಾವ್ ಶ್ರೀಲಂಕಾ. ಇಲ್ಲಿ ನಾವು ಈ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷದ್ವೀಪ್ ಐಲ್ಯಾಂಡ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇಲ್ಲಿ ಲಕ್ಷದ್ವೀಪ ಐಲ್ಯಾಂಡ್ಸ್ಗಳಲ್ಲಿ ಈ ಲಕ್ಕಾಡೀವ್ ಮತ್ತೆ ಮಿನಿಕಾಯ್ ಅಂತ ಬರುತ್ತೆ. ಇವೆರಡು ಗ್ರೂಪ್ ಆಫ್ ಸಪರೇಟ್ ಐಲ್ಯಾಂಡ್ಸ್ ಆಗಿರ್ತವೆ. ಸೊ ಲಕ್ಕಾಡೀವ್ ಮತ್ತೆ ಮಿನಿಕಾಯ್ ನಡುವೆ ಇರ್ತಕ್ಕಂಥ ಚಾನಲ್ ಅನ್ನ ನಾವು 9 ಡಿಗ್ರಿ ಚಾನಲ್ ಅಂತ ಹೇಳ್ತೇವೆ. ಸೊ ಮಿನಿಕಾಯ್ ಐಲ್ಯಾಂಡ್ಸ್ ಆದ್ಮೇಲೆ ನಾವು ಮ್ಯಾಲ್ಡೀವ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಮ್ಯಾಲ್ಡೀವ್ಸ್. ಸೊ ಮ್ಯಾಲ್ಡೀವ್ಸ್ ಮತ್ತೆ ಮಿನಿಕಾಯ್ ನಡುವೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮಿನಿಕಾಯ್ ಇದು ನಮ್ಮ ಭಾರತ ದೇಶದ ಲಕ್ಷದ್ವೀಪ್ ಐಲ್ಯಾಂಡ್ಸ್ಗೆ ಸೇರಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಇದನ್ನ ನಾವು ಮಿನಿಕಾಯ್ ಅಂತ ಹೇಳ್ತೇವೆ. ಮಿನಿಕಾಯ್ ಮತ್ತೆ ಮ್ಯಾಲ್ಡೀವ್ಸ್ ನಡುವೆ ಇರ್ತಕ್ಕಂಥ ಚಾನೆಲ್ ಅನ್ನು ನಾವು 8 ಡಿಗ್ರಿ ಚಾನೆಲ್ ಅಂತ ಹೇಳ್ತೇವೆ. ಸೊ ಅಂಡ್ ಮಾಲ್ಡೀವ್ಸ್ ನ ಕ್ಯಾಪಿಟಲ್ ಅನ್ನು ನಾವು ಮಾಲೆ ಅಂತ ಕರಿತೇವೆ. ಸೊ ಇಷ್ಟು ನಮಗೆ ಜಿಯೋಗ್ರಫಿಕಲ್ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ವೀರ್ ಪರಿವಾರ್ ಸಹಾಯತಾ ಯೋಜನೆ 2025 ಯಾರು ಪ್ರಾರಂಭಿಸಿದರು? ಹೂ ಲಾಂಚ್ ದಿ ವೀರ್ ಪರಿವಾರ್ ಸಹಾಯತಾ ಯೋಜನಾ 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ನಲ್ಸಾ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಏನಿದು ಕಾರ್ಯಕ್ರಮ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಇದನ್ನ ವೀರ್ ಪರಿವಾರ್ ಸಹಾಯತಾ ಯೋಜನಾ ಅಂತ ಕರಿತೇವೆ. ಸೊ ಹೆಸರಲ್ಲೇ ಇದೆ ವೀರ್ ಪರಿವಾರ್ ಅಂತ ಕರಿತೇವೆ, ಅಂದ್ರೆ ನಮ್ಮ ಸೈನ್ಯವನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಇದನ್ನ ಇನ್ ಶಾರ್ಟ್ ನಾವೇನಂತ ಹೇಳ್ತೀವಿ ಅಂದ್ರೆ ನಲ್ಸಾ ಅಂತ ಹೇಳ್ತೇವೆ. ಸೊ ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ವೀರ್ ಪರಿವಾರ್ ಸಹಾಯತಾ ಯೋಜನೆ ಅಂತ ಹೇಳ್ತೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಸ್ಟ್ರೆಂಥನ್ ಲೀಗಲ್ ಏಡ್ ಫಾರ್ ಡಿಫೆನ್ಸ್ ಪರ್ಸನಲ್, ಅಂದ್ರೆ ನಮ್ಮ ಭಾರತ ದೇಶದ ರಕ್ಷಣಾ ಸಿಬ್ಬಂದಿಗೆ ಕಾನೂನು ಸಹಾಯವನ್ನ ನೀಡುವ ಉದ್ದೇಶದಿಂದ ಈ ಒಂದು ವೀರ ಪರಿವಾರ್ ಸಹಾಯತಾ ಯೋಜನೆಯನ್ನ ನಲ್ಸಾ ವತಿಯಿಂದ 2025 ಲಾಂಚ್ ಮಾಡಲಾಗಿರುತ್ತೆ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಅಥವಾ ಇದರ ಉದ್ದೇಶ ಏನು ಅಂದ್ರೆ ಈ ಫ್ರೀ ಮತ್ತೆ ಪ್ರೋ ಆಕ್ಟಿವ್ ಲೀಗಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ಉಚಿತವಾಗಿ ಅವರಿಗೆ ಕಾನೂನು ಸೇವೆಯನ್ನ ಒದಗಿಸ್ತಕ್ಕಂಥದ್ದು. ಯಾರ್ಯಾರಿಗೆ ಒದಗಿಸ್ತಾರೆ ಅಂದ್ರೆ ಸರ್ವಿಂಗ್ ಪರ್ಸನಲ್ ಆಫ್ ಇಂಡಿಯನ್ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸಸ್, ಅಂದ್ರೆ ನಮ್ಮ ಎಲ್ಲಾ 3 ಸೇವೆಗಳಲ್ಲಿ ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥವ್ರಿಗೆ ಏನಾದ್ರೂ ಲೀಗಲ್ ಇಶ್ಯೂಸ್ ಇದ್ದರೆ ಅವರಿಗೆ ಕಾನೂನು ಸೇವೆಯನ್ನ ಉಚಿತವಾಗಿ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್, BSF ಆಗಿರ್ಬೋದು, CRPF ಆಗಿರ್ಬೋದು ಅಥವಾ ITBP ಆಗಿರ್ಬೋದು, ಇವರೆಲ್ಲರಿಗೂ ಕಾನೂನು ಸೇವೆಯನ್ನ ಉಚಿತವಾಗಿ ನೀಡ್ತಕ್ಕಂಥದ್ದು. ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಅಂಡ್ ದೇರ್ ಫ್ಯಾಮಿಲೀಸ್, ಮಾಜಿ ಸೈನಿಕರು ಮತ್ತೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಉಚಿತ ಕಾನೂನು ಸೇವೆಯನ್ನ ಒದಗಿಸ್ತಕ್ಕಂಥದ್ದು. ಹಾಗಿದ್ರೆ ಇದರ ಪ್ರಮುಖ ಲಕ್ಷಣಗಳೇನು ಅಂದ್ರೆ, ಸೊ ಈ ಒಂದು ಸರ್ವಿಸ್ ಏನಿದೆ ಇದರಲ್ಲಿ 3 ಪಿಲ್ಲರ್ಸ್ ಇರುತ್ತೆ, 3 ಆಧಾರ ಸ್ತಂಭಗಳನ್ನ ನೋಡಬಹುದಾಗಿರುತ್ತೆ. ಸೊ ಮೊದಲನೇದನ್ನ ನಾವು
ಲೀಗಲ್ ಸರ್ವಿಸ್ ಕ್ಲಿನಿಕ್ಸ್ ಅಟ್ ಜಿಲ್ಲಾ, ರಾಜ್ಯ ಅಂಡ್ ಕೇಂದ್ರೀಯ ಸೈನಿಕ್ ಬೋರ್ಡ್ಸ್, ಅಂದ್ರೆ ಇವರಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರೀಯ ಸೈನಿಕ್ ಮಂಡಳಿಗಳಲ್ಲಿ ಕಾನೂನು ಸೇವಾ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಡಿಪ್ಲಾಯ್ಮೆಂಟ್ ಆಫ್ ಟ್ರೈನ್ಡ್ ನೋಡಲ್ ಆಫೀಸರ್ಸ್, ಲೀಗಲ್ ಏಡ್ ಕೌನ್ಸಿಲ್ಸ್ ಅಂಡ್ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್, ಅಂದ್ರೆ ತರಬೇತಿ ಪಡೆದ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ, ಕಾನೂನು ಸಲಹೆಗಾರರನ್ನ ನೇಮಕ ಮಾಡ್ತಾರೆ ಮತ್ತು ಪ್ಯಾರಾಲೀಗಲ್ ಸ್ವಯಂ ಸೇವಕರನ್ನ ನಿಯೋಜನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಡಿಜಿಟಲ್ ಆಕ್ಸೆಸ್ ವಯ ಇ ಲಾಕ್ ಅದಾಲತ್ಸ್ ಮತ್ತೆ ಆನ್ಲೈನ್ ಮೀಡಿಯೇಷನ್ ಪ್ಲಾಟ್ಫಾರ್ಮ್ಸ್, ಅಂದ್ರೆ ಆನ್ಲೈನ್ ನ ಮುಖಾಂತರ ಕೂಡ ಮಧ್ಯಸ್ಥಿಕೆಯನ್ನ ವಹಿಸ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೂಡ ಸೊ ಈ ಒಂದು ಸೇವೆಗಾಗಿ ಡೆವಲಪ್ ಮಾಡಲಾಗಿರುತ್ತೆ. ಎರಡನೇದನ್ನ ನಾವು ಲೀಗಲ್ ಕವರೇಜ್ ಅಂತ ಕರಿತೇವೆ, ಅಂದ್ರೆ ಕಾನೂನು ವ್ಯಾಪ್ತಿ ಯಾವ್ದಾವುದಕ್ಕೆ ಒಳಗೊಳ್ಳುತ್ತೆ, ಅಂದ್ರೆ ಯಾವ ಯಾವ ರೀತಿಯ ಮೊಕದ್ದಮೆಗಳನ್ನ ಇಲ್ಲಿ ಕ್ಲಿಯರ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಪ್ರಾಪರ್ಟಿ ಅಂಡ್ ಲ್ಯಾಂಡ್ ಡಿಸ್ಪ್ಯೂಟ್ಸ್, ಆಸ್ತಿ ಮತ್ತು ಈ ಭೂ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದಗಳಾಗಿರ್ಬೋದು, ಮ್ಯಾಟ್ರಿಮೋನಿಯಲ್ ಅಂಡ್ ಫ್ಯಾಮಿಲಿ ಇಶ್ಯೂಸ್, ವೈವಾಹಿಕ ಮತ್ತೆ ಕೌಟುಂಬಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸೊ ಲೀಗಲ್ ಏಡ್ ಅನ್ನ ಇದರ ಮುಖಾಂತರ ನೀಡಲಾಗುತ್ತೆ. ಅದರ ಜೊತೆಗೆ ಸರ್ವಿಸ್ ಎಂಟೈಟಲ್ಮೆಂಟ್ಸ್ ಅಂಡ್ ಪೆನ್ಷನ್ ಕ್ಲೈಮ್ಸ್, ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಬೆನಿಫಿಟ್ ಸರ್ಕಾರದಿಂದ ಬರೋದು ಬಾಕಿ ಇದ್ರೆ ಸೊ ಅದನ್ನು ಕೂಡ ಸಾಲ್ವ್ ಮಾಡಲಾಗುತ್ತೆ. ಅಂಡ್ ಸಿವಿಲ್ ಗ್ರಿವಿಯನ್ಸಸ್, ಅಂದ್ರೆ ನಾಗರಿಕ ಕುಂದುಕೊರತೆಗಳಿದ್ರು ಕೂಡ ಸೊ ಅದನ್ನ ಸಾಲ್ವ್ ಮಾಡಲಿಕ್ಕೆ ನಲ್ಸಾ ವತಿಯಿಂದ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಅದರ ಜೊತೆಗೆ ಸೊ ಇವರಿಗೆ ನ್ಯಾಯ ಮಿತ್ರಾಸ್ ಅಂತ ನೇಮಕ ಮಾಡ್ತಾರೆ. ಸೊ ಆ ನ್ಯಾಯ ಮಿತ್ರಾಸ್ ಏನು ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಟ್ರೈನ್ಡ್ ಇನ್ ಲಾ, ಅಂದ್ರೆ ಯಾರ್ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಕಾನೂನು ವಿಷಯದಲ್ಲಿ ತರಬೇತಿಯನ್ನ ಪಡೆದಿರ್ತಾರೆ ಸೊ ಅವರಿಗೆ ಲೀಗಲ್ ವಾಲಂಟಿಯರ್ ಆಗಿ ನೇಮಕ ಮಾಡ್ತಾರೆ. ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಯ ಮಿತ್ರರು ಅಂತ ಕರಿತೇವೆ. ಯಾಕಂದ್ರೆ ಅವರು ಸರ್ವಿಸ್ ಮ್ಯಾನ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಸೊ ಅವರ ಒಂದು ಇಲಾಖೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರಿಗಿರುತ್ತೆ. ಸೊ ಅವ್ರಿಗೇನಾದ್ರೂ ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಸೊ ಅದನ್ನ ತುಂಬಾ ಸುಲಭವಾಗಿ ಇವರು ಸಾಲ್ವ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಲಿಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಸಂವಿಧಾನದಲ್ಲೂ ಕೂಡ ಬೆಂಬಲ ಇರುತ್ತೆ. ಸೊ ಯಾವ ಆರ್ಟಿಕಲ್ ಹೇಳುತ್ತೆ ಅಂದ್ರೆ ಆರ್ಟಿಕಲ್ 39A ಇದೇನು ಹೇಳುತ್ತೆ ಅಂದ್ರೆ ಮ್ಯಾಂಡೇಟ್ಸ್ ಈಕ್ವಲ್ ಆಕ್ಸೆಸ್ ಟು ಜಸ್ಟಿಸ್, ಅಂದ್ರೆ ನ್ಯಾಯಕ್ಕೆ ಸಮಾನ ಪ್ರವೇಶವನ್ನ ಕಡ್ಡಾಯಗೊಳಿಸುತ್ತೆ. ಅಂಡ್ ನಲ್ಸಾ ಅಂತಕ್ಕಂಥದ್ದು ಅವರ ಒಂದು ಮೋಟೋ ಅಥವಾ ಧ್ಯೇಯ ವಾಕ್ಯ ಏನಿದೆ ಅದನ್ನು ನಾವು ಆಕ್ಸೆಸ್ ಟು ಜಸ್ಟಿಸ್ ಫಾರ್ ಆಲ್ ಅಂತ ಹೇಳ್ತೇವೆ. ಅಂದ್ರೆ ಎಲ್ಲರಿಗೂ ನ್ಯಾಯವನ್ನ ಪ್ರವೇಶ ಮಾಡ್ತಕ್ಕಂಥದ್ದು ಇದು ನಲ್ಸಾದ ಧ್ಯೇಯ ವಾಕ್ಯವಾಗಿರುತ್ತೆ. ಈ ಧ್ಯೇಯ ವಾಕ್ಯದ ಕಾರಣದಿಂದ ಇವರು ಈ ಒಂದು ಸರ್ವಿಸ್ ಮ್ಯಾನ್ಗೆ ಈ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ನಲ್ಸಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದನ್ನ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 1987ರ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು, ಅಂದ್ರೆ ಇದು ಆಪರೇಷನಲ್ ಆಗಿರ್ತಕ್ಕಂಥದ್ದು 9 ನವೆಂಬರ್ 1995 ನವೆಂಬರ್ 9ರಿಂದ ಸೊ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಇದರ ಮೋಟೋ ಆಲ್ರೆಡಿ ಹೇಳಿದ್ದೇನೆ, ಆಕ್ಸೆಸ್ ಫಾರ್ ಆಲ್, ಜಸ್ಟಿಸ್ ಆಕ್ಸೆಸ್ ಫಾರ್ ಆಲ್ ಅಂತಕ್ಕಂಥದ್ದು ಇದರ ಮೋಟೋ ಆಗಿರುತ್ತೆ. ಸೊ ಇದರ ಪೇಟರ್ನ್ ಇನ್ ಚೀಫ್ ಅಂದ್ರೆ ಪ್ರಧಾನ ಪೋಷಕರು ಯಾರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಕರೆಂಟ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಿಮ್ಗೆ ಗೊತ್ತಿರುತ್ತೆ BR ಗವಾಯ್ ಇದರ ಪ್ರಸ್ತುತವಾಗಿ ಇದರ ಚೀಫ್ ಪ್ಯಾಟರ್ನ್ ಅಥವಾ ಪ್ರಧಾನ ಪೋಷಕರಾಗಿರ್ತಾರೆ. ಅಂಡ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಂದ್ರೆ ಕಾರ್ಯ ನಿರ್ವಾಹಕ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್, ಕರೆಂಟ್ಲಿ ಜಸ್ಟಿಸ್ ಸೂರ್ಯಕಾಂತ್ ರವರು ಸೊ ಇದರ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇದರ ಕೋರ್ ಮ್ಯಾಂಡೇಟ್ ಅಥವಾ ಪ್ರಮುಖ ಆದೇಶ ಏನು ಅಂದ್ರೆ ಫ್ರೀ ಅಂಡ್ ಕಾಂಪಿಟೆಂಟ್ ಲೀಗಲ್ ಸರ್ವಿಸ್ ಅನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ, ಯಾರಿಗೆ ಈ ದುಡ್ಡನ್ನ ಕೊಟ್ಟು ಹಣವನ್ನ ಕೊಟ್ಟು ಲಾಯರ್ ಅನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ, ಸೊ ಅವರಿಗೆ ಉಚಿತವಾಗಿ ಮತ್ತೆ ಈ ಸ್ಪರ್ಧಾತ್ಮಕ ಅಂದ್ರೆ ಸಮರ್ಥಕವಾಗಿರ್ತಕ್ಕಂಥ ಕಾನೂನು ಸೇವೆಯನ್ನ ಒದಗಿಸ್ತಕ್ಕಂಥದ್ದು. ಅದಾದ್ಮೇಲೆ ಆರ್ಗನೈಸ್ ಲೋಕ್ ಅದಾಲತ್ಸ್ ಫಾರ್ ಅಮಿಕಬಲ್ ಡಿಸ್ಪ್ಯೂಟ್ ರೆಸಲ್ಯೂಷನ್ಸ್, ಅಂದ್ರೆ ಸೌಹಾರ್ದಯುತವಾಗಿ ಇರ್ತಕ್ಕಂಥ ವಿವಾದಗಳನ್ನ ಬಗೆಹರಿಸಲಿಕ್ಕೆ ಇವರು ಲೋಕ ಅದಾಲತ್ಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಕೂಡ ಇವರ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅದ್ರ ಜೊತೆಗೆ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾರೆ, ಅಂದ್ರೆ ಕಾನೂನಿನ ಬಗ್ಗೆ ಜನರನ್ನ ಸೆನ್ಸಿಟೈಸೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು. ಅಂಡ್ ಇಂಪ್ಲಿಮೆಂಟ್ ಪ್ರಿವೆಂಟಿವ್ ಅಂಡ್ ಸ್ಟ್ರಾಟಜಿಕ್ ಲೀಗಲ್ ಏಡ್ ಪ್ರೋಗ್ರಾಮ್ಸ್, ಅಂದ್ರೆ ತಡೆಗಟ್ಟುವ, ಅಂದ್ರೆ ಈ ಒಂದು ಅಪರಾಧಗಳು ಆಗದೇ ಇರುವಾಗೆ ತಡೆಗಟ್ಟುವ ಮತ್ತು ಕಾನೂನು ನೆರವಿನ ಕಾರ್ಯಕ್ರಮಗಳನ್ನ ಕೂಡ ಸೊ ಇದರ ವತಿಯಿಂದ ನಡೆಸಲಾಗುತ್ತೆ. ಹಾಗಿದ್ರೆ ಕೀ ಫಂಕ್ಷನ್ಸ್, ಸೊ ಮೊದಲನೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಲೀಗಲ್ ಏಡ್ ಅನ್ನ ಅವರು ನೀಡಲಾಗುತ್ತೆ. ಸೊ ಕೋರ್ಟ್ ಫೀಸ್ ಆಗಿರ್ಬೋದು, ಲಾಯರ್ ಫೀಸ್ ಆಗಿರ್ಬೋದು ಎಲ್ಲ ಕೂಡ ಇದರ ಅಡಿಯಲ್ಲಿ ಕವರ್ ಆಗುತ್ತೆ. ಲೋಕ ಅದಾಲತ್ಗಳ ಬಗ್ಗೆ ನಾನು ಹೇಳಿದ್ದೇನೆ. ಸೊ ಅಮಿಕಬಲಿ ಡಿಸ್ಪ್ಯೂಟ್ಸ್ ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಫಂಕ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ
ಲೀಗಲ್ ಲಿಟ್ರಸಿ ಅಂದ್ರೆ ಕಾನೂನಿನ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಡಿಜಿಟಲ್ ಔಟ್ರೀಚ್ ಅಂದ್ರೆ ಈ ಲೋಕ ಅದಾಲತ್ ಅಂಡ್ ಆನ್ಲೈನ್ ಮೀಡಿಯೇಷನ್ ಪ್ಲಾಟ್ಫಾರ್ಮ್ ಫಾರ್ ರಿಮೋಟ್ ಆಕ್ಸೆಸ್ ಅಂದ್ರೆ ದೂರದಲ್ಲಿರ್ತಕ್ಕಂಥವರಿಗೆ ಈ ಒಂದು ಕಾನೂನು ಪ್ರವೇಶವನ್ನ ಪಡಿಲಿಕ್ಕೆ ಈ ಲೋಕ ಅದಾಲತ್ಗಳನ್ನ ಕೂಡ ಈಗ ನಲ್ಸಾ ವತಿಯಿಂದ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಆರ್ಟಿಕಲ್ ನಂಬರ್ 4, 87th ಫೌಂಡೇಶನ್ ಡೇ ಆಫ್ CRPF. ಸೊ CRPF ಗೆ ಸಂಬಂಧಪಟ್ಟಂತೆ 87ನೇ ಸಂಸ್ಥಾಪನೆ ದಿನವನ್ನ ಜುಲೈ 27ನೇ ತಾರೀಕು ಆಚರಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು CRPF ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋಣ. ಸೊ ಇದರ ಒರಿಜಿನ್ ಮತ್ತೆ ಎವಲ್ಯೂಷನ್ ಅಂದ್ರೆ ಇದರ ಮೂಲ ಮತ್ತೆ ಇದು ಹೇಗೆ ವಿಕಸನಗೊಂಡಿತ್ತು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 27 ಜುಲೈ 1939, 1935ರಲ್ಲಿ. ಈವನ್ ಬ್ರಿಟಿಷರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಏನಕ್ಕೋಸ್ಕರ CRPF ಅನ್ನ ಇವರು ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಟು ಪ್ರೊಟೆಕ್ಟ್ ಬ್ರಿಟಿಷ್ ಅಫಿಷಿಯಲ್ಸ್ ಇನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಗ ಇದ್ದಂತಹ ರಾಜಪ್ರಭುತ್ವ ರಾಜ್ಯಗಳಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ CRPF ಅನ್ನ 1939ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಮರುನಾಮಕರಣ ಮಾಡಲಾಗುತ್ತೆ. ಸೊ CRPF ಆಕ್ಟ್ 1949, 1949 ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರ ಬಂದ ನಂತರ CRPF ಕಾಯ್ದೆಯ ಮುಖಾಂತರ ಇದಕ್ಕೆ ಮರುನಾಮಕರಣ ಮಾಡಲಾಗುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ಏನು ಅಂದ್ರೆ ಸರ್ವಿಸ್ ಅಂಡ್ ಲಾಯಲ್ಟಿ, ಸೇವೆ ಮತ್ತು ನಿಷ್ಠೆ ಅಂತಕ್ಕಂಥದ್ದು ಇದರ ಮೋಟೋ ಆಗಿರುತ್ತೆ. ಸೊ ಏನಿದ್ರ ಮ್ಯಾಂಡೇಟ್ ಮತ್ತೆ ರೋಲ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಂಟರ್ನಲ್ ಸೆಕ್ಯೂರಿಟಿ ಆಂತರಿಕ ಭದ್ರತೆಯನ್ನ ನೀಡ್ತಕ್ಕಂಥದ್ದು, ಅದ್ರ ಜೊತೆಗೆ ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು, ಅಂಡ್ ಕಂಡಕ್ಟ್ ಕೌಂಟರ್ ಇನ್ಸರ್ಜೆನ್ಸಿ, ಆಂಟಿ ನಕ್ಸಲ್ ಮತ್ತೆ ರೈಟ್ ಕಂಟ್ರೋಲ್ ಆಪರೇಷನ್ಸ್ ಅಂದ್ರೆ ದಂಗೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಸೊ ಇವರ ಒಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಪ್ರೊಟೆಕ್ಟ್ VIPs, ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಗಳಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿರುವ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಿರ್ಣಾಯಕ ಮೂಲ ಸೌಕರ್ಯ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಆಗಿರ್ಬೋದು, ಇವನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅಂಡ್ ಎಲೆಕ್ಷನ್ ಪ್ರಾಸೆಸಸ್ ಅಂದ್ರೆ ಈ ಒಂದು ಚುನಾವಣಾ ಪ್ರಕ್ರಿಯೆಗಳಲ್ಲೂ ಕೂಡ ಸೊ ಇವರು ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ ಪಾರ್ಟಿಸಿಪೇಟ್ ಇನ್ UN ಪೀಸ್ ಕೀಪಿಂಗ್ ಮಿಷನ್ ಅಂದ್ರೆ ವಿಶ್ವಸಂಸ್ಥೆಯ ವತಿಯಿಂದ ಒಂದು ಮಿಲಿಟರಿ ಇರುತ್ತೆ. ಆ ಒಂದು ಮಿಲಿಟರಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಪರ್ಸನಲ್ ಅನ್ನ ಬೇರೆ ಬೇರೆ ದೇಶಗಳಿಂದ ಇನ್ವೈಟ್ ಮಾಡಲಾಗುತ್ತೆ. ಸೊ ನಮ್ಮ ದೇಶದಿಂದ ಕೂಡ CRPF ನ ವತಿಯಿಂದ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಮಿಷನ್ ಏನಿರುತ್ತೆ ಅಥವಾ ಅವ್ರನ್ನ ನಾವು ಬ್ಲೂ ಹೆಲ್ಮೆಟ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಬ್ಲೂ ಹೆಲ್ಮೆಟ್ಸ್ ನಲ್ಲಿ ನಮ್ಮ ಭಾರತ ದೇಶದಿಂದ CRPF ಅನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಇವರು ಹೆಚ್ಚಾಗಿ ಹೈಟಿ, ಸೊಮಾಲಿಯಾ ಮತ್ತೆ ನಮೀಬಿಯಾದಲ್ಲಿ ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂಡರ್ UN ಪೀಸ್ ಕೀಪಿಂಗ್ ಮಿಷನ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದರ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂದ್ರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ. ಸೊ ಟೋಟಲ್ ಸಿಬ್ಬಂದಿ, ಟೋಟಲ್ ಪರ್ಸನಲ್ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದ್ರೆ 3.25 ಲಕ್ಷ ವ್ಯಕ್ತಿಗಳು, ಇದರಲ್ಲಿ 248 ಬೆಟಾಲಿಯನ್ಗಳಲ್ಲಿ 3.25 ಲಕ್ಷ ಪಾಪ್ಯುಲೇಷನ್ ಸೊ CRPF ನಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇದರಲ್ಲಿ ಕೆಲವೊಂದು ಝೋನ್ಸ್ ಮತ್ತೆ ಸೆಕ್ಟರ್ಸ್ ಅಂತ ಬರುತ್ತೆ. ಝೋನ್ಸ್ ಅಂದ್ರೆ 4 ಝೋನ್ಗಳನ್ನ ನಾವು ನೋಡಬಹುದಾಗಿರುತ್ತೆ. 21 ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ಸ್ ಬರುತ್ತೆ, ಅಂದ್ರೆ 21 ಆಡಳಿತ ವಲಯಗಳು ಬರುತ್ತೆ. 39 ರೇಂಜಸ್ ಇರುತ್ತೆ, 39 ಶ್ರೇಣಿಗಳಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಸ್ಪೆಷಲ್ ಯೂನಿಟ್ಸ್, ಇವರ ಅಡಿಯಲ್ಲಿರ್ತಕ್ಕಂಥ ವಿಶೇಷ ಘಟಕಗಳು ಯಾವುದು ಅಂದ್ರೆ ಕೋಬ್ರಾ ಅಂತ ಕರೀತೇವೆ. ಕೋಬ್ರಾ ಅಂತಕ್ಕಂಥದ್ದು ಆಂಟಿ ನಕ್ಸಲ್ ಯೂನಿಟ್ ಆಗಿರುತ್ತೆ. ಅದಾದ್ಮೇಲೆ RAF ಅಂತ ಬರುತ್ತೆ, ಇದು ರೈಟ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಅಂದ್ರೆ ದಂಗೆಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ. ಮಹಿಳಾ ಬೆಟಾಲಿಯನ್ ಅಂತ ಬರುತ್ತೆ, ಇದರಲ್ಲಿ ಮಹಿಳೆಯರು ಇರ್ತಕ್ಕಂಥ ಒಂದು ಬೆಟಾಲಿಯನ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಗಳನ್ನ ISA ಮೌಂಟ್ ಅಬು, CRPF ಅಕಾಡೆಮಿ, ಸಿಯೆಟ್ ಚಿತ್ತೂರ್, ನ್ಯಾಷನಲ್ ಜಂಗಲ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್, ಇವೆಲ್ಲ ಕೂಡ CRPF ನ ಅಡಿಯಲ್ಲಿರ್ತಕ್ಕಂಥ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಥವಾ ತರಬೇತಿ ಸಂಸ್ಥೆಗಳಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವರು ನಮ್ಮ ಭಾರತ ದೇಶಕ್ಕೆ ಎಲ್ಲೆಲ್ಲಿ ಇದುವರೆಗೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಈ ಜುನಾಗಢ್ ಇಂಟಿಗ್ರೇಷನ್
ಸೈನೋ ಇಂಡಿಯನ್ ವಾರ್ 1962 ಅಲ್ಲಿ, ಅದಾದ್ಮೇಲೆ ಇಂಡೋ ಪಾಕಿಸ್ತಾನ್ ವಾರ್ 1965 ಮತ್ತೆ 1971 ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧಗಳು ಏನು ನಡೆದಿರುತ್ತೆ ಅದರಲ್ಲೆಲ್ಲ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವೆಶ್ಚನ್. ಫೈಡ್ ಮಹಿಳಾ ವಿಶ್ವಕಪ್ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಹೂ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಫೈಡ್ ವಿಮೆನ್ಸ್ ವರ್ಲ್ಡ್ ಕಪ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಿವ್ಯಾ ದೇಶ್ಮುಖ್. ಸೊ ಜಸ್ಟ್ ಅ ಸೆಕೆಂಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಿವ್ಯಾ ದೇಶ್ಮುಖ್. ಯಾ, ದಟ್ಸ್ ಅ ರೈಟ್ ಆನ್ಸರ್. ಸೊ ದಿವ್ಯಾ ದೇಶ್ಮುಖ್ ರವರು ಈ ಫೈಡ್ ವುಮೆನ್ಸ್ ವರ್ಲ್ಡ್ ಕಪ್ ಅನ್ನ ನಮ್ಮ ಭಾರತ ದೇಶದಿಂದ ವಿನ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಆಗಿರ್ತಾರೆ. ಸೊ ಇವರ ಏಜ್ ಕೇವಲ 19 ಇಯರ್ಸ್ ಅಲ್ಲಿ ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಇವರು ಯಾರನ್ನ ಸೋಲ್ಸಿರ್ತಾರೆ ಅಂದ್ರೆ ಕೊನೇರು ಹಂಪಿ ಅವರು ಕೂಡ ನಮ್ಮ ಭಾರತ ದೇಶದವರೇ. ಇವರನ್ನ ನಾವು ಫಸ್ಟ್ ಇಂಡಿಯನ್ ವಿಮೆನ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ಕೊನೇರು ಹಂಪಿ ಅವರನ್ನ ಸೋಲಿಸುವ ಮುಖಾಂತರ ಈ ಫೈಡ್ ವಿಮೆನ್ಸ್ ವರ್ಲ್ಡ್ ಕಪ್ ನಲ್ಲಿ ಈ ಪದಕವನ್ನ ಗೆದ್ದಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆಯಾಗಿ ಇವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಫೀಮೇಲ್ ಗ್ರ್ಯಾಂಡ್ ಮಾಸ್ಟರ್ಸ್ ಯಾರ್ಯಾರು ಅಂತ ನಾವು ನೋಡೋದಾದ್ರೆ ಕೊನೇರು ಹಂಪಿ 2002ರಲ್ಲಿ ಫಸ್ಟ್ ಫೀಮೇಲ್ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಅದಾದ್ಮೇಲೆ ದ್ರೋಣಾವಳ್ಳಿ ಹರಿಕಾ 2011 ಅಲ್ಲಿ, ಆರ್ ವೈಶಾಲಿ 2023ರಲ್ಲಿ, ದಿವ್ಯಾ ದೇಶ್ಮುಖ್ 2025ರಲ್ಲಿ. ಅಂದ್ರೆ ಇದೇ ವರ್ಷದಲ್ಲಿ ಅವರು ಫೈಡ್ ವರ್ಲ್ಡ್ ಕಪ್ ಕೂಡ ಗೆದ್ದಿರ್ತಾರೆ ಅಂಡ್ ಗ್ರ್ಯಾಂಡ್ ಮಾಸ್ಟರ್ ಕೂಡ ಇದೇ ವರ್ಷದಲ್ಲಿ ಆಗಿರ್ತಾರೆ. ಸೊ ಇವರು 19 ಇಯರ್ ಓಲ್ಡ್ ಆಗಿರ್ತಾರೆ. ಅವರ ಹೆಸರು ನೆನ್ಪಿಟ್ಕೊಳ್ಳಿ, ದಿವ್ಯಾ ದೇಶ್ಮುಖ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರು 88th ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗಿರ್ತಾರೆ, 88ನೇ ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗಿರ್ತಾರೆ. ಸೊ ಈ ಒಂದು ಪಂದ್ಯ ಕಂಡಕ್ಟ್ ಆಗಿರ್ತಕ್ಕಂಥದ್ದು ಬಾಟುಮಿ ಜಾರ್ಜಿಯಾದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶದ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥ ಕೊನೇರು ಹಂಪಿ ಅವರ ವಿರುದ್ಧ ಜಯವನ್ನ ಗಳಿಸಿರ್ತಾರೆ. ಸೊ ಇವರು ಯಂಗೆಸ್ಟ್ ಇಂಡಿಯನ್ ಟು ವಿನ್ ದ ಟೈಟಲ್. ಸೊ ಈ ಒಂದು ಪದಕವನ್ನ ಗೆದ್ದಿರ್ತಕ್ಕಂಥ ಅತ್ಯಂತ ಕಿರಿಯ ಭಾರತೀಯ ಆಟಗಾರ್ತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ 19 ಇಯರ್ಸ್ 7 ಮಂತ್ಸ್ ಮತ್ತೆ 19 ಡೇಸ್ ಈ ವಯಸ್ಸಿನಲ್ಲಿ ಸೊ ಈ ಒಂದು ವರ್ಲ್ಡ್ ಕಪ್ ಅನ್ನ ಅವರು ಗೆಲ್ತಾರೆ. ಸೊ ಈ ಒಂದು ಗೆದ್ದಿರುವ ಕಾರಣದಿಂದ 2025ರ ವಿಮೆನ್ಸ್ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಅಲ್ಲಿ ಇವರು ಆಯ್ಕೆ ಆಗಿರ್ತಾರೆ. ಸೊ ಇಲ್ಲಿ ಇವರು ವರ್ಲ್ಡ್ ಚಾಂಪಿಯನ್ ಆಗಿರ್ತಕ್ಕಂಥ ಜೂ ವೆಂಜುಮ್ ಅವರ ಜೊತೆ ಈ ಒಂದು ಪಂದ್ಯಾವಳಿ ಆಡ್ತಕ್ಕಂಥ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿರುತ್ತೆ. ಸೊ ವರ್ಲ್ಡ್ ಹೆಪಾಟೈಟಿಸ್ ಡೇ ಅಥವಾ ಈ ಒಂದು ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕಾಯಿಲೆಯ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ದಿನವನ್ನ ಪ್ರತಿ ವರ್ಷ ಜುಲೈ 28ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಹೆಪಾಟೈಟಿಸ್ ಅಂತಕ್ಕಂಥದ್ದು ಒಂದು ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಅಂದ್ರೆ ಯಕೃತ್ತಿಗೆ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಹೆಪಾಟ್ ಅಂದ್ರೆ ಲಿವರ್, ಹೆಪಾಟ್ ಅಂದ್ರೆ ಯಕೃತ್ತು, ಐಟಿಸ್ ಅಂದ್ರೆ ಸ್ವೆಲ್ಲಿಂಗ್. ಸೊ ನಮ್ಮ ಯಕೃತ್ತು ಅಥವಾ ಲಿವರ್ ಊದಿಕೊಳ್ತಕ್ಕಂಥ ಒಂದು ಕಾಯಿಲೆಯನ್ನ ನಾವು ಹೆಪಾಟೈಟಿಸ್ ಅಂತ ಹೇಳ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂತಕ್ಕಂಥದ್ದು, ಅಂದ್ರೆ ಅದನ್ನು ಭೇದಿಸಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಹೆಪಾಟೈಟಿಸ್ಗೆ ಸಂಬಂಧಪಟ್ಟಂತೆ ಓವರ್ 304 ಮಿಲಿಯನ್ ಪೀಪಲ್ ಲೀವ್ ಕ್ರೋನಿಕ್ ಹೆಪಾಟೈಟಿಸ್ ಬಿ ಅಂಡ್ ಸಿ. ಅಂದ್ರೆ 304 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಈ ಹೆಪಾಟೈಟಿಸ್ಗೆ ಸಂಬಂಧಪಟ್ಟಂತೆ, ಇದರಲ್ಲಿ 5 ಟೈಪ್ಸ್ ಇರುತ್ತೆ, ಅದರಲ್ಲಿ ಬಿ ಮತ್ತೆ ಸಿ ಇಂದ 304 ಮಿಲಿಯನ್ ಪೀಪಲ್ಗಿಂತ ಹೆಚ್ಚು ಜನರು ಸೊ ಇದರಿಂದ ಬಳಲ್ತಾ ಇದ್ದಾರೆ. 1.3 ಮಿಲಿಯನ್ ಡೆತ್ಸ್ ಆನ್ಯುಯಲಿ, ವಾರ್ಷಿಕವಾಗಿ 1.3 ಮಿಲಿಯನ್ ಸಾವುಗಳು ಈ ಒಂದು ಹೆಪಾಟೈಟಿಸ್ ನಿಂದ ಸಂಭವಿಸುತ್ತೆ. ಸೊ WHO ಒಂದು ಗುರಿಯನ್ನ ಇಟ್ಕೊಂಡಿದೆ, ಅದೇನು ಅಂದ್ರೆ ಬೈ 2030 2030ರ ವೇಳೆಗೆ ಹೆಪಾಟೈಟಿಸ್ ಅನ್ನ ಎಲಿಮಿನೇಟ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸೊ ಅದರ ಅರ್ಥ ಏನು ಅಂದ್ರೆ 90% ರಿಡಕ್ಷನ್ ಇನ್ ನ್ಯೂ ಇನ್ಫೆಕ್ಷನ್ಸ್, ಅಂದ್ರೆ ಹೊಸ ಸೋಂಕುಗಳು 90% ಕಡಿಮೆ ಆಗಬೇಕು. ಅದಾದ್ಮೇಲೆ 80% ಟ್ರೀಟ್ಮೆಂಟ್ ಕವರೇಜ್, ಅಂದ್ರೆ 80% ಚಿಕಿತ್ಸಾ ವ್ಯಾಪ್ತಿಯನ್ನ ನಾವು ರೀಚ್ ಮಾಡಬೇಕು ಬೈ 2030 ಅಂತಕ್ಕಂಥದ್ದು WHO ಇಟ್ಕೊಂಡಿರ್ತಕ್ಕಂಥ ಟಾರ್ಗೆಟ್ ಆಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಹೆಪಾಟೈಟಿಸ್? ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದು ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಲಿವರ್ ಯಾವ ಕಾರಣಗಳಿಗೆ ಊದ್ಕೊಳ್ಳುತ್ತೆ ಅವೆಲ್ಲವನ್ನ ನಾವು ಜನರಲ್ ಆಗಿ ಹೆಪಾಟೈಟಿಸ್ ಅಂತ ಕರೀತೇವೆ. ಸೊ ಫಾರ್ ಎಕ್ಸಾಂಪಲ್ ಇದು ವೈರಸ್ ಇಂದ ಬರ್ಬೋದಾಗಿರುತ್ತೆ, ಟಾಕ್ಸಿನ್ ಇಂದ, ಆಟೋ ಇಮ್ಯೂನ್ ರಿಯಾಕ್ಷನ್ ಇಂದ, ಮತ್ತೆ ಆಲ್ಕೋಹಾಲ್, ಈವನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಕೂಡ ಲಿವರ್ ಸ್ವೆಲ್ ಆಗುತ್ತೆ. ಅದನ್ನು ಕೂಡ ನಾವೇನಂತ ಕರಿತೀವಿ ಅಂದ್ರೆ ಹೆಪಾಟೈಟಿಸ್ ಅಂತ ಕರಿತೇವೆ. ಸೊ ಹೆಪಾಟೈಟಿಸ್ ಅಕ್ಯೂಟ್ ಆದ್ರೂ ಆಗಿರ್ಬೋದು, ಕ್ರಾನಿಕ್ ಆದ್ರೂ ಆಗಿರ್ಬೋದು. ಅಕ್ಯೂಟ್ ಅಂದ್ರೆ ಕಡಿಮೆ ಅವಧಿಗೆ ಬರ್ತಕ್ಕಂಥದ್ದು, ಕ್ರಾನಿಕ್ ಅಂದ್ರೆ ದೀರ್ಘಾವಧಿಗೆ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ.
ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಏನಾದರೂ ಜಾಸ್ತಿ ಆದರೆ ಲಿವರ್ ಸಿರೋಸಿಸ್, ಲಿವರ್ ಫೇಲ್ಯೂರ್ ಮತ್ತೆ ಲಿವರ್ ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಿದ್ರೆ ಇದರ ಟೈಪ್ಸ್ ಏನೇನು ಅಂತ ನಾವು ನೋಡೋದಾದ್ರೆ ಮೊದಲನೇದನ್ನ ಟೈಪ್ ಎ ಅಂತ ಕರಿತೇವೆ. ಇದು ಕಂಟ್ಯಾಮಿನೇಟೆಡ್ ಫುಡ್ ಮತ್ತೆ ವಾಟರ್ ಇಂದ ಬರುತ್ತೆ, ಕಲುಷಿತ ನೀರು ಮತ್ತು ಆಹಾರದಿಂದ ಬರುತ್ತೆ. ಸೊ ಇದು ಅಕ್ಯೂಟ್ ಆಗಿರುತ್ತೆ. ಇದಕ್ಕೆ ವ್ಯಾಕ್ಸಿನ್ ಡೆವಲಪ್ ಆಗಿರುತ್ತೆ, ವ್ಯಾಕ್ಸಿನ್ ಲಭ್ಯತೆ ಹೆಪಾಟಿಟಿಸ್ ಎಗಿರುತ್ತೆ. ಸೊ ಹೆಪಾಟಿಟಿಸ್ ಬಿ ಎಂದ್ರಿಂದ ಬರುತ್ತೆ ಅಂದ್ರೆ ಬ್ಲಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮತ್ತೆ ಮದರ್ ಟು ಚೈಲ್ಡ್ ಅಂದ್ರೆ ರಕ್ತ ವರ್ಗಾವಣೆ, ಲೈಂಗಿಕ ಸಂಪರ್ಕ ಮತ್ತೆ ತಾಯಿಯಿಂದ ಮಗುವಿಗೆ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ಕ್ರೋನಿಕ್ ಆಗಿರುತ್ತೆ ಅಂದ್ರೆ ದೀರ್ಘಾವಧಿಯ ಕಾಯಿಲೆ. ಸೊ ಇದಕ್ಕೂ ಕೂಡ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಮೂರನೇದನ್ನು ನಾವು ಹೆಪಾಟಿಟಿಸ್ ಸಿ ಅಂತ ಕರಿತೇವೆ. ಇದು ಬ್ಲಡ್ ಟ್ರಾನ್ಸ್ಫ್ಯೂಷನ್, ರಕ್ತದ ವರ್ಗಾವಣೆಯಿಂದ ಬರುತ್ತೆ. ಇದು ಕ್ರೋನಿಕ್ ಆಗಿರುತ್ತೆ ಅಂಡ್ ರಿಮೆಂಬರ್, ಸೊ ಇದಕ್ಕೆ ವ್ಯಾಕ್ಸಿನ್ ಇರೋದಿಲ್ಲ. ಸೊ ಯಾವ ಹೆಪಾಟಿಟಿಸ್ಗೆ ಇನ್ನೂ ಕೂಡ ವ್ಯಾಕ್ಸಿನ್ ಕಂಡಿಡ್ದಿಲ್ಲ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಹೆಪಾಟಿಟಿಸ್ ಸಿ ಅಂತ ಗೊತ್ತಿರಬೇಕಾಗಿರುತ್ತೆ. ಬಟ್ ಇದನ್ನ ಕ್ಯೂರ್ ಮಾಡಬಹುದು, ಬಟ್ ಪ್ರಿವೆಂಟ್ ಮಾಡ್ತಕ್ಕಂಥ ವ್ಯಾಕ್ಸಿನ್ ಅನ್ನ ಇನ್ನೂ ಕೂಡ ಡೆವಲಪ್ ಮಾಡಲಾಗಿಲ್ಲ. ಸೊ ನಾಲ್ಕನೇದನ್ನ ಡಿ ಅಂತ ಕರಿತೇವೆ. ಯಾರಿಗೆ ಹೆಪಾಟಿಟಿಸ್ ಬಿ ಬಂದಿರುತ್ತೆ ಅವ್ರಿಗೆ ಸಾಮಾನ್ಯವಾಗಿ ಹೆಪಾಟಿಟಿಸ್ ಡಿ ಆಗುತ್ತೆ. ಸೊ ಇದು ಸಿವಿಯರ್ ಆಗಿರುತ್ತೆ, ಇದಕ್ಕೂ ಕೂಡ ವ್ಯಾಕ್ಸಿನ್ ಇರುತ್ತೆ. ಬಟ್ ಡಿಗೆ ಡೈರೆಕ್ಟ್ ಆಗಿ ವ್ಯಾಕ್ಸಿನ್ ಕೊಡೋದಿಲ್ಲ, ಬಿಗೆ ಕೊಡ್ತಾರೆ. ಯಾಕಂದ್ರೆ ಬಿ ಬಂದ ನಂತರ ಇವರಿಗೆ ಡಿ ಬರುತ್ತೆ. ಅದರಿಂದ ಬಿ ಅನ್ನ ಪ್ರಿವೆಂಟ್ ಮಾಡೋ ಮುಖಾಂತರ ನಾವು ಡಿ ಅನ್ನ ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಬಿ ವ್ಯಾಕ್ಸಿನ್ ಅನ್ನೇ ನಾವು ಡಿ ಹೆಪಾಟಿಟಿಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಯೂಸ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಇದೆ ಇದನ್ನ ನಾವು ಲಾಸ್ಟ್ ಟೈಪ್ ಆಫ್ ಹೆಪಾಟಿಟಿಸ್ ಅಂತ ಹೇಳ್ತೇವೆ. ಇದು ಕಲುಷಿತ ನೀರಿನಿಂದ ಬರ್ತಕ್ಕಂಥ ಒಂದು ಹೆಪಾಟಿಟಿಸ್. ಇದು ಅಕ್ಯೂಟ್ ಆಗಿರುತ್ತೆ ಅಂಡ್ ಇದಕ್ಕೂ ಕೂಡ ವ್ಯಾಕ್ಸಿನ್ ಲಭ್ಯತೆ ಇರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಮಾಡಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 925. ಸೊ ಇಲ್ಲಿ ನಲಿ ಕಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ಸೊ ಒಂದು 3 days ಇಂದ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಇನ್ನೊಂದು, ಖಮೇರ್ ರಾಜನು ಪ್ರಸತ್ತ ಮೋನ್ ತಾಯ್ ಅನ್ನು ನಿರ್ಮಿಸದನು. ಯಾವ ಖಮೇರ್ ಕಿಂಗ್ ಇದನ್ನ ನಿರ್ಮಾಣ ಮಾಡಿದನು? ಬಿಕಾಸ್ ಇತ್ತೀಚೆಗೆ ಕ್ಯಾಂಬೋಡಿಯಾ ಮತ್ತೆ ಈ ಒಂದು ಥೈಲ್ಯಾಂಡ್ ನಡುವೆ ಯುದ್ಧ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಂಪಲ್. ಸೊ ಈ ಟೆಂಪಲ್ ಅನ್ನ ಯಾರು ನಿರ್ಮಾಣ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಇದನ್ನು ಕೂಡ 2-3 days ಇಂದ ನಾನು ಡಿಸ್ಕಸ್ ಮಾಡಿರ್ತೇನೆ. ಸೊ 2 ಪ್ರಶ್ನೆಗಳಿಗೆ ನೀವು ಕಮೆಂಟ್ಸ್ ಅಲ್ಲಿ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.